यथा विनिमयो यत्र सर्गो मृषा धाम्ना स्वेन सता निरस्तकुहकं सत्यं परं धीमहि सृष्टिस्थित्यप्ययेहानीतिदृशितमो बन्धश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. अध्यायः 17ನೇ ಅಧ್ಯಾಯ. ವಕ್ತಾ ಕರ್ತಾ ಅವಿತಾ ನಾನ್ಯೋ ಧರ್ಮಸ್ಯ ಅಚ್ಯುತತೆ ಭುವಿ ಸಭಾಯಾಮಪಿ ವೈರಿಂಚ್ಯಾಂ ಯತ್ರ ಮೂರ್ತಿಧರಾಃ ಕಲಾಃ. ಉದ್ಧವ ಕೃಷ್ಣನ ಪ್ರಾರ್ಥನೆ ಮಾಡ್ತಿರೋದು. ಕೃಷ್ಣ ವಕ್ತಾ ಕರ್ತಾ ಅವಿತಾ ನಾ ಅನ್ಯಃ, ನಿನ್ನನ್ನು ಬಿಟ್ಟರೆ ಹೇ ಅಚ್ಯುತ ಧರ್ಮಸ್ಯ ವಕ್ತ ಧರ್ಮಸ್ಯ ಕರ್ತ ಧರ್ಮಸ್ಯ ಅವಿತ, ಧರ್ಮವನ್ನು ಹೇಳೋನು, ಧರ್ಮವನ್ನು ಮಾಡೋನು, ಧರ್ಮವನ್ನು ರಕ್ಷಣೆ ಮಾಡೋನು. ಅವಿತ ಅಂದರೆ ರಕ್ಷಣೆ ಮಾಡೋದು. ಎಲ್ಲಿ ತೇ ಭುವಿ, ಭೂಲೋಕದಲ್ಲಿ ಯಾರೂ ಇಲ್ಲ ಅಲ್ಲ. ವೈರಿಂಚಾಂ ಸಭಾಯಾಮಪಿ, ವಿರಿಂಚಿ ಬ್ರಹ್ಮದೇವರು, ಸತ್ಯಲೋಕದಲ್ಲೂ ಸಹ ಯಾರೂ ಇಲ್ಲ ಅಂದರೆ ಸರ್ವೋತ್ತಮನೇನು ಅಂತ ಅರ್ಥ. ಯತ್ರ ಮೂರ್ತಿಧರಾಹ ಕಲಾಹ, ಇದು ಅದೇ ಅರ್ಜುನ ಹೇಳ್ಬೇಕಾದ್ರೆ ಹೇಳ್ತಾನೆ, ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನ ಹ್ಯುಪಪದ್ಯತೆ, ನಿನ್ನ ಬಿಟ್ಟರೆ ಬೇರೆ ಯಾರೂ ಸಹ ಸಂಶಯವನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ದ. ಅದೇ ಮಾತನ್ನು ಹೇಳ್ತಾರೆ ಉದ್ಧವ ಹೇಳ್ತಾರೆ. ಶಿವಿನಾ ಪ್ರಸಾದಂ ವಿಷ್ಣೋರ್ನ ಧರ್ಮಂ ಬ್ರಹ್ಮಾಭಿವಕ್ಷ್ಯತಿ ತತ್ಪ್ರಸಾದೇನ ವಕ್ತುಂತು ಬ್ರಹ್ಮ ಶಕ್ಷ್ಯತಿ ನ ಪರಃ ಇತಿ ಪ್ರಾಧಾನ್ಯೇ ಕಲಾಹ ಪ್ರಾಣಾದ್ಯಾಹ. ಅಲ್ಲಿ ನೋಡಿ ಒಂದು ಪ್ರಶ್ನೆ ಬಂತಾಗ, ಬ್ರಹ್ಮಾದಿಗಳು ಹೇಳೋದಿಲ್ವ, ಹಾಗಿದ್ದರೆ ರಕ್ಷಣೆ ಮಾಡೋದಿಲ್ಲ ಅಂದರೆ ಮಾಡ್ತಾರೆ, ಆದರೆ ದೇವರು ಸ್ವತಂತ್ರವಾಗಿ ಮಾಡ್ತಾನೆ. ಇವರೆಲ್ಲ ದೇವರ ಅನುಗ್ರಹದಿಂದ ಮಾಡ್ತಾರಾದ್ದರಿಂದ ಯಾವುದು ಅತ್ಯಂತ ಮುಖ್ಯವಾಯಿತು ಅಂದರೆ ಸ್ವತಂತ್ರನಾದನಾದ್ದರಿಂದ ಶ್ರೀಹರಿಯೇ ಮುಖ್ಯವಾದ ಉಪದೇಶಕ ಇತ್ಯಾದಿ. ಕಲಾಹ ಅಲ್ಲಿ ಯಾರಿದ್ದಾರೆ, ಅಲ್ಲಿರ್ತಕ್ಕಂಥವ್ರು ಯಾರು ಹೇಳೋದು ನೋಡಿದರೆ ಸತ್ಯಲೋಕ ಇರೋದು ಪರಮಾತ್ಮ, ಕೇಳ್ತಾರೆಲ್ಲ ಬ್ರಹ್ಮಾದಿಗಳು, ಅವರೇ ಶ್ರೋತೃಗಳಾದಾಗ ಇದು ಬೇರೆ ಯಾರಿದ್ದಾರೆ ಸರ್ವೋತ್ತಮ, ನೇನೇ ಸರ್ವೋತ್ತಮ ಅನ್ನೋದು ಕೊಳ್ಳಿ ಮುಖ್ಯವಾದ ಮಾತಿ. ಅದಕ್ಕೆ ಸುಪ್ರಸನ್ನ ಪ್ರಸನ್ನಾತ್ಮ, ಸುಪ್ರಸನ್ನ ಪರಮಾತ್ಮ ಪ್ರಸನ್ನನಾದರೆ ಉಳಿದವರೆಲ್ಲ ಮಾಡ್ಬೋದು, ಇವ್ರು ಇಲ್ಲದೆ ಹೋದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಾಹ ಪ್ರಾಣಾದ್ಯ ಪ್ರಾಣಂ ಅಸೃಜತ ಸಹ ಪ್ರಾಣಂ ಅಸೃಜತ ಪ್ರಾಣಾದ್ವಾಯುರಜಾಯತ ಬಂದಿದೆ. ಪ್ರಾಣಾತ್ ಶ್ರದ್ಧಾಂ, ಆಮೇಲೆ ಶ್ರದ್ಧಾ ಅಂದರೆ ಸರಸ್ವತಿ, ಇಲ್ಲಿ ಪ್ರಾಣ ಶಬ್ದಕ್ಕೆ ಬ್ರಹ್ಮದೇವರು ಅಂತಲೂ ಅರ್ಥ, ಶ್ರದ್ಧಾ ಶಬ್ದಕ್ಕೆ ಸರಸ್ವತಿ ಭಾರತಿ ಇಬ್ಬರೂ ಅರ್ಥ. ಖಂ ವಾಯು, ಮುಂದೆ ಖಂ, ಖಂ ಅಂದರೆ ಆಕಾಶ, ಆಮೇಲೆ ವಾಯು, ಆಮೇಲೆ ಜ್ಯೋತಿ ಅಗ್ನಿ, ಆಪಹ ನೀರು, ಆಮೇಲೆ ಪೃಥಿವಿ ಪಂಚಭೂತಗಳು, ಆಮೇಲೆ ಇಂದ್ರಿಯಗಳು, ಆಮೇಲೆ ತನ್ಮಾತ್ರಗಳು, ಮನೋ ಅನ್ನಂ ಅನ್ನಾದ್ ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕೇಶು ನಾಮ ಚ ತಾಯಿಮಾಹ ಷೋಡಶ ಕಲಾಹ ಪುರುಷಾಯಡಾಹ ಇತ್ಯಾದಿ ಶ್ರುತೇ. ಇವಿಷ್ಟು ಕೂಡ ಷೋಡಶ ಕಲಾ, ಷೋಡಶ ಕಲಾ ಪುರುಷ ಅಂತ ಕರೆದಿದ್ದಾರೆ. 12 ಕಲೆಗಳಿರುವೆ, ಭಾಗಗಳು ಅಂತ ಅರ್ಥ. ಅದರ ಅತ್ಯಂತ ಪ್ರಧಾನವಾದ ಯಾವುದು ಪುರುಷ, ಪರಮಾತ್ಮನಿಂದ ಮುಂದೆಲ್ಲ ಬಂದಿರೋದು ದೇವರಿಂದ. ಆದ್ದರಿಂದ ಬೀಜದಿಂದ ಹೇಗೆ ವೃಕ್ಷನೋ ಊರ್ಧ್ವಮೂಲ ಮಧಶಾಖ, ವೇದ ಇವೆಲ್ಲ ಆಧುನಿಕ ಜಗತ್ತಿಗೆ ಗೊತ್ತೇ ಇಲ್ಲ. ಅವೆಲ್ಲ ಕೂಡ ಕಂಡಿದ್ದನ್ನು ಓದಿರ್ತಾರೆ, ನಮ್ಮ ದೇಹದ ಪರಿಚಯ ಅವರಿಗಿರೋದಿಲ್ಲ. 24 ತತ್ವಗಳನ್ನೇ ಹೇಳ್ತಕ್ಕಂಥ ವಿದ್ಯಾಭ್ಯಾಸ ಇವತ್ತಿಲ್ಲ. ಇದೆಲ್ಲ ಓದಿದರೆ ನೀವು ಅನುಭವಕ್ಕೆ ಬರೋದು ಇವೆಲ್ಲ ಕೂಡ, ಯಾವುದೋ ಅಲ್ಲ, ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ಬರತಕ್ಕಂಥ ಅಂಶ ಇದು ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡಿದರೆ. ವೇದಾಧ್ಯಾಯಿ ಸ್ವಧಾ ಸ್ವಾಹ, ಆಮೇಲೆ ಬಲಿ ಅನ್ನಾದ್ಯೈಹಿ ಯಥೋದಯಂ ಮೃದೇವ ಪಿತೃಭೂತಾನಿ ನೃದೇವ ಪಿತೃಭೂತಾನಿ ಮದ್ರೂಪಾಣಿ ಅನ್ವಹಂ ಯಜೇತ್. ದೇವರನ್ನ ಆರಾಧನೆ ಮಾಡೋದು ಅಷ್ಟೇ ಅಲ್ಲ, ವೇದಾಧ್ಯಾಯಿ ವೇದಾಧ್ಯಯನ ಮಾಡ್ತಕ್ಕಂಥವರು ಸ್ವಾಧಾ ಸ್ವಾಹ ಬಲಿ ಅನ್ನಾದ್ಯೈಹಿ ಯಥಾ ಉದಕಂ ಅನ್ನಾದ್ಯೈಹಿ ತಥಾ ಉದಕ, ಆಮೇಲೆ ನೃದೇವ ಪಿತೃಭೂತಾನಿ ಮದ್ರೂಪಾಡಿ ಅನ್ವಹಂ ಯಜೆ. ಬರೀ ದೇವರು ಪೂಜೆ ಮಾಡಿದರೆ ಸಾಲದು, ದೇವ್ರ ಭಕ್ತರನ್ನು ಕೂಡ ಆರಾಧನೆ ಮಾಡಬೇಕು. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಇವ,
ಮಹಾಲಕ್ಷ್ಮಿ ಮೊದಲಾದ ಎಲ್ಲರ ಪೂಜೆನೂ ಮಾಡಬೇಕು. ಅದು ಏನಂತ ಮಾಡಬೇಕು? ಪರಮಾತ್ಮನ ಪರಿವಾರ ಮಾಡಬೇಕು. ಅದು ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ, ವಿಷ್ಣುವರ ಅತ್ಯುತ್ತಮತ್ವ ವ್ಯಾಸ್ಥಿತಿಯಲ್ಲಿ ಹೇಳಿದ್ದಾರೆ. ಉಳಿದನ್ನು ಪರಿವಾರ ಅಂತ ಮಾಡಬೇಕು, ಬಿಡ ಹಾಗಿಲ್ಲ, ಸರ್ವೋತ್ತಮತ್ವನ ಮಾಡೋವೇ ಇಲ್ಲ, ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕಲ್ಲ. ವೇದಾಧ್ಯಾಯಿ ಅಂದರೆ ವೈದಿಕನಾದ ವ್ಯಕ್ತಿ, ಶಾಸ್ತ್ರ ಒಪ್ತಕ್ಕಂಥ ವ್ಯಕ್ತಿ, ಸಾತ್ವಿಕನಾದವನು. ಹೀಗೆ ಅತಿ ದೇವಪೂಜೆಯಲ್ಲಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಕೊನೆಗೆ. ರಮಾ ಬ್ರಹ್ಮಾದಯೋ ದೇವ ಹೇಳಲೇಬೇಕು. ಸ್ವಧಾ ಸ್ವಾಹ ಬಲಿ ಅನ್ನಾದ್ಯೈಹಿ ಯಥವಾ ಉದಯಂ. ಈ ಪೂಜೆ ಹೇಗೆ ಮಾಡಬೇಕು? ಸ್ವಧಾ, ಪಿತೃಗಳಿಗೆ ಸ್ವಧಾ ಅಂತ ಹೇಳಬೇಕು, ದೇವತೆಗಳಿಗೆ ಸ್ವಾಹ ಅಂತ ಹೇಳಬೇಕು. ಆ ಪದ ಹೇಳಿದ್ರಿಂದ ಯಜ್ಞಾದಿಗಳನ್ನು ಮಾಡಬೇಕು ಅಂತ ಅರ್ಥ. ಪಿತೃ ನಮಸ್ಕಾರ ಸ್ವಧಾ ಅಂತ ಹೇಳಿದಾಗ ಏನು? ಶ್ರಾದ್ದ ಪಕ್ಷಗಳು ಹೇಳಬೇಕಾದ್ರೆ ಸ್ವಧಾ ಅಂತ ಹೇಳಬೇಕು. ಇದಕ್ಕೆ ವೈಷ್ಣವಾರಿ ಮಾಡಬೇಕಾದ್ರೆ ಸ್ವಾಹ ಅಂತ ಹೇಳಬೇಕು. ಬರೀ ಸ್ವಾಹ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಬರೀ ಕೂಡಿಸಿ ಊಟ ಮಾಡಿದ್ವಿ, ಬರೀ ಎಲೆಯಲ್ಲಿ ಹಾಕಿದ್ರೆ ಏನದು ಅರ್ಥ ಇಲ್ವೋ ಹಾಗೆ ಇವೆಲ್ಲ ಪದಗಳು ಉಪಯೋಗಿಸ್ಬೇಕು. ಆ ಪದಕ್ಕೆ ತಕ್ಕಂತೆ ಪದಾರ್ಥ ಇರಬೇಕಲ್ಲಿ. ಅನ್ನಾದ್ಯೈಹಿ, ಮತ್ತು ಅನ್ನ, ಅತಿಥಿಗಳಿಗೆ ಅನ್ನಾದಿಗಳನ್ನು ಕೊಡಬೇಕು. ಸ್ವಾಹ ಸ್ವಧಾ ಅಲ್ಲ, ಅವರಿಗೆ ಏನು ಕೊಡಬೇಕು? ಅನ್ನಾದಿಗಳನ್ನು ಕೊಡಬೇಕು. ಯಥಾ ಉದಯಂ, ಅಯ್ಯೋ ಎಷ್ಟು ಕಷ್ಟ ಆದರೆ ಎಷ್ಟಾಗುತ್ತೋ ಅಷ್ಟು ಯಥೋದಯ, ಯಥಾಶಕ್ತಿ ಕೊಡಬೇಕು. ಇಲ್ಲ ಅಂತ ಹೇಳಬಾರ್ದು, ಎಲ್ಲ ಮಾಡ್ತೀನಿ ಅಂತಲೂ ಹೇಳಬಾರ್ದು. ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಆದ್ದರಿಂದ ಯಥೋದಯ, ದೇವರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಪ್ರತಿಯೊಬ್ಬರೂ ಮಾಡಬೇಕು. ಇದು ಯಾರಿಗೂ ಕಂಪಲ್ಸರಿ, ಇದು ಆಪ್ಷನಲ್ ಅಲ್ಲ. ಆಫೀಸ್ನಲ್ಲೇ ಬಾಸ್ ಮುಖ್ಯ ಆದರೂ ಕೂಡ ಉಳಿದವ್ರಿಗೆ ಗಲಾಟೆ ಮಾಡ್ಕೊಂಡಿರೋಕ್ಕಾಗುತ್ತಾ? ಅವರಿಗೂ ಡ್ಯೂ ರೆಸ್ಪೆಕ್ಟ್ ಅಂತ ಹೇಳಿದೆ, ಡ್ಯೂ ರೆಸ್ಪೆಕ್ಟ್ ಕೊಡಬೇಕು. ಆಬ್ಸಲ್ಯೂಟ್ ಕೊಡೋದು ದೇವರಿಗೆ, ಉಳಿದವರಿಗೆಲ್ಲ ಅವರವರ ಸ್ಥಾನಕ್ಕೆ ತಕ್ಕಂತೆ ಕೊಡಬೇಕು. ನೃ ದೇವ ಇಷ್ಟೇ ಅನ್ನ. ಅವ್ರಿಗೇನು ಮನುಷ್ಯರಿಗೇನು ಸಾಧ ಪದ ಹೇಳಬಾರ್ದು ಯಾವುದು ಕೂಡ. ಅಷ್ಟೇ ದೇವತೆಗಳಿಗೆಲ್ಲಿ ದೇವತೆಗಳ ವಿಷಯ ಬಂದ ತಕ್ಷಣ ಸ್ವಾಹ ಅಂತ ಹೇಳಬೇಕು. ಅದು ಅಗ್ನಿ ಇರಬೇಕಾಗ, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಅದಿಲ್ಲದ ಹೋದರೆ ನೀರಿನಿಂದ ಕೊಡ್ಬೋದು ಆಪತ್ಕಾಲದೊಳಗೆ. ಸ್ವತಃ ಪಿತೃ ಕಾರ್ಯಕ್ಕೆ ಏನಿರಬೇಕು? ಎಷ್ಟೇ ತರ್ಪಣಾದಿಗಳನ್ನು ಮಾಡಿದರೂ ಕೂಡ ಪ್ರಧಾನವಾಗಿ ಪಿಂಡ ಪ್ರದಾನ ಆಗಲೇಬೇಕು. ಇಲ್ಲದೆ ಹೋದರೆ ಪಿತೃ ಕಾರ್ಯ ಆಗೋದಿಲ್ಲ. ಅತಿ ಮುಖ್ಯವಾದದ್ದು ಪಿಂಡ ಪ್ರದಾನ. ಅದಿಲ್ಲದೆ ಹೋಗಿಬಿಟ್ರೆ ಸುಮ್ಮನೆ ಬಿಟ್ಟುಬಿಡ್ತಾರೆ. ಅಶಕ್ತಿ ಇದ್ದಾಗ ಅವೆಲ್ಲ ಬೇರೆ, ಅಶಕ್ತಿ ಇದ್ದಾಗ ಅನನುಕೂಲ ಇದ್ದಾಗ ಬೇರೆ. ಮುಖ್ಯವಾಗಿ ಶ್ರಾದ್ದದ ಇದು ಮುಖ್ಯವಾದ ಭಾಗ ಯಾವುದು ಅಂದರೆ ಪಿಂಡ ಪ್ರದಾನ ಆಗಲೇಬೇಕು. ಆಮೇಲೆ ಅನ್ನ ಅತಿಥಿಗಳಿಗೆ. ಮತ್ತು ನೃ ದೇವ ಪಿತೃಭೂತಾನಿ, ನೃ ಮನುಷ್ಯರಲ್ಲೂ ನೋಡಬೇಕು. ಹಿಂದೆ ಬಂದಿದೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶಿವನಿ ಚೈವ ಶಪಾಕೇಚ ಪಂಡಿತಾ ಸಮದರ್ಶಿನ. ಆದ್ದರಿಂದ ಯಾರನ್ನು ಪ್ರಾಣಿಗಳನ್ನು ಇಗ್ನೋರ್ ಮಾಡಬಾರ್ದು. ಇವತ್ತು ನೋಡಿ ಎಂತೆಂಥ ಕೆಲಸ ಮಾಡ್ತಾರೆ. ಹಸು ಸುಮ್ಮನೆ ಹೋದು ಕತ್ತಿ ಹಾಕೋದು ಅಂತ ಜನ ಹೇಳೋರೇ ಇಲ್ಲ. ಎಜುಕೇಷನ್ನೇ ಇಲ್ಲ. ಆದ್ದರಿಂದ ಇವತ್ತು ಓದೋದು ಅಂದರೆ ದುಡ್ಡು ಮಾಡೋದು ಅಷ್ಟೆ. ಬದುಕಬೇಕು ಎಂಬುದಕ್ಕಿಂತ ಹೆಚ್ಚಾಯ್ತು ಉಳಿದವ್ರನ್ನ ಸಾಯಿಸಬೇಕು. ಪ್ರಾಣಿಗಳು ನಿರಪರಾಧಿ ಪ್ರಾಣಿಗಳು, ಅದಕ್ಕೆ ತಿಳುವಳಿಕೆ ಇಲ್ಲ. ದೇವ ಪಿತೃ, ಅದಕ್ಕೆ ಭೂತ ಅಂದರೆ ಪ್ರಾಣಿಗಳು, ದೇವತೆಗಳು, ಮನುಷ್ಯರು, ಪಿತೃಗಳು, ಪ್ರಾಣಿಗಳು. ಪಂಚಮಹಾಯಜ್ಞ ಆಗೋಯ್ತು ಅದರಲ್ಲಿ, ಗೊತ್ತಾಯ್ತಾ? 5 ಬಂತದ್ರಲ್ಲಿ. ಮದ್ರೂಪಾಣಿ ಏನಂತ ಚಿಂತನೆ ಮಾಡಬೇಕು? ಮದ್ರೂಪಾಣಿ, ನನ್ನ ಪ್ರತಿಮೆಗಳು ಅಂತ ತಗೊಂಡು ಪೂಜೆ ಮಾಡಬೇಕು. ಅರ್ಥ ಆಯ್ತಾ? ಉಳಿದ ಮಾತೃ ದೇವೋಭವ ಅವೆಲ್ಲ ಸೇರಿದ್ವಿ. ಮತ್ತೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ದೇವರಿಗೆ ಡೈರೆಕ್ಟ್ ನಾವು ಕೊಡೋಕ್ಕೆ ಬರೋದಿಲ್ಲ, ಒಂದು ಪ್ರತಿಮೆ ಬೇಕು. ಇವರು ಪ್ರತಿಮೆಗಳಿವೆಲ್ಲ ಕೂಡ. ಪ್ರತಿಮೆ ಅಂದರೆ ಪ್ರತೀಕ, ಅಧಿಷ್ಠಾನ ಅಂತ ಅರ್ಥ. ಮದ್ರೂಪಾಣಿ ಅನ್ವಹಂ ಯಜೇ, ಯಾವಾಗಲೂ ಮಾಡಬೇಕಲ್ಲ. ಅನ್ವಹಂ ಅಂದ್ರೇನು? ಪ್ರತಿನಿತ್ಯದಲ್ಲೂ ಮಾಡಬೇಕು. ಪ್ರತಿನಿತ್ಯದಲ್ಲೂ ಎಷ್ಟಾಗುತ್ತೋ ಅಷ್ಟು ಬಿಟ್ಟಿವೆ ಅಂತ ಆಗಬಾರ್ದು. ಯಜೇತ್, ಇವತ್ತು ಊಟ ಅಂತಷ್ಟು ಬರೀ ಅನ್ನ ಊಟ ಆಗುತ್ತಾ? ಅದೆಲ್ಲ ಸೇರಿದಾಗ ಭೋಜನ ಅಂತ ಹೇಗಾಗುತ್ತೋ ಇದಿಷ್ಟು ಸೇರಿದಾಗ ಮಾತ್ರವೇ ದೇವರ ಆರಾಧನೆ ಆಗುತ್ತೆ ಹೊರತು ಒಂದು ಬಿಟ್ಟರೂ ಆಗೋದಿಲ್ಲ. ಸ್ವಾಮಿ ಒಬ್ಬರೇ ಬರಬೇಕು, ಯಾರು ಕರ್ಕೊಂಬರಬಾರ್ದು ಅಂತ ಹೇಳೋಕ್ಕಾಗತ್ತಾ? ಅವ್ರು ಬರೋದೇ ಇಲ್ಲ, ಅದು ಮಾತು ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಪರಿವಾರ ಸಮೇತನೇ ಬರೋದು. ಪ್ರತಿಮಾ ಅವ್ರನ್ನ ನೋಡ್ಬೇಕಾದ್ರೆ ಏನಂತ ನೋಡ್ತಾರೆ? ಏನೋ ಕೆಲಸ ನಮಗೆ ಬೇಡವಾದ ಮಾಡಿಬಿಡ್ತಾರೋ. ಆದ್ರೆ ನಾವೇನು ಮಾಡೋದಿಲ್ಲ, ಇದು ಅವ್ರ ಕಡೆಯವರು. ಅವ್ರು ಏನೇ ಮಾಡಿದ್ರು ಏನು ಮಾಡ್ಕೋತಾರೆ? ಹೊಂದ್ಕೊಂಡ್ಬಿಡ್ತಾರೆ. ತೀರಾ ಅಪ್ರಿಯವಾದ ಮಾಡಿದರೂ ಕೂಡ ಹೊಂದ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಅವ್ರ ಮುಖ ನೋಡಿಕೊಂಡು ಇವರಷ್ಟೇ ಬಂದರೆ ಒಳಗೆ ಕೊಡೋ ಸೇರಿಸಲ್ಲ. ಎಷ್ಟೋ ಸಲ ಅವ್ರಿಗೆ ಗೊತ್ತಿರುತ್ತೆ ಕೆಲವು ಸಲ ಯಾರು ಅಂತ. ಕೆಲವರನ್ನ ಆ ವಿಷಯ ಬೇರೆ. ಅವ್ರು ಬಂದಾಗ ಮಾತ್ರ ಯಾವ ವಿಷಯನೂ ಎತ್ತಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದೇವರು ಸರ್ವೋತ್ತಮ, ಎಲ್ಲ ಕಡೆ ಇದ್ದಾನೆ ಅಂದಮೇಲೆ, ಪ್ರತಿ ದಿವಸ ಇದ್ದಾನೆ ಅಂದಮೇಲೆ ಪ್ರತಿ ರೀತಿಯ ಬಂದು ಇದು ಹೇಳಿದ ರೀತಿಯಲ್ಲಿ ಆರಾಧನೆ ಮಾಡಲೇಬೇಕು. ಪ್ರತಿಮಾವದ್ಧರೇ ರೂಪಂ ತೆರ್ಯಂಗರ ಸುರಾದಯ. ಇಲ್ಲೇನು ಪ್ರಶ್ನೆ ಬಂತು? ಮದ್ರೂಪಾಣಿ ಅಂತ ಬಂತು. ಮದ್ರೂಪಾಣಿ ಅಂದರೆ ಏನಾಯಿತು? ಮತ್ಸ್ಯಾದಿಗಳು ಏನವೆಲ್ಲ
ದೇವ್ರ ರೂಪಗಳು, ಇವರು ದೇವ್ರ ರೂಪಗಳು ಅಂತ ತಿಳ್ಕೊಂಡ್ರೆ ಏನಾಗುತ್ತಾಗ ಅಭೇದ ಬಂದ್ಬಿಡುತ್ತೆ. ಅದಕ್ಕೆ ಅರ್ಥ ಬರೀತಾರೆ. ಆ ರೂಪಗಳು ಅಂದರೆ ಏನರ್ಥ? ಅಧಿಷ್ಠಾನಗಳು ಅಂತ ಅರ್ಥ. ಮತ್ಸ್ಯಾದಿಗಳ ರೂಪ ಅಂದರೆ ಸಾಕ್ಷಾತ್ ರೂಪಗಳೇ, ಅಧಿಷ್ಠಾನ ಅಲ್ಲ. ಪ್ರತಿಮಾವದ್ಧರೇ ರೂಪಂ ತಿರ್ಯಂಗ್ನರ ಸುರಾದಯ. ತಿರ್ಯಕ್ಕಂದರೆ ಪ್ರಾಣಿಗಳು, ನರ ಅಂದರೆ ಮನುಷ್ಯರು, ಸುರ ಅಂದರೆ ದೇವತೆಗಳು. ಆದಿಶಬ್ದದಿಂದ ದೊಡ್ಡವರೆಲ್ಲ. ಸಾಕ್ಷಾತ್ ರೂಪಾಣಿ ಮತ್ಸ್ಯಾದಿ, ಮತ್ಸ್ಯಾದಿಗಳೆಲ್ಲ ಸಾಕ್ಷಾತ್ ರೂಪಗಳು. ಇವೆಲ್ಲ ಏನಿವು? ಅಭಿನ್ನಾನ್ನೇವ ಸರ್ವದ. ಅವೆಲ್ಲ ಅಭಿನ್ನ, ಇವೆಲ್ಲ ಭಿನ್ನ. ಈ ಮಾತನ್ನು ನೋಡಿದ ತಕ್ಷಣ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅಲ್ಲ, ಅಧಿಷ್ಠಾನ. ಮುಖ್ಯ ವ್ಯಕ್ತಿ ಕಡೆಯಿಂದ ಯಾರೇ ಬಂದರೂ ಕೂಡ ಅವರ ಪ್ರತಿನಿಧಿ ಅಂತ ಹೇಳಿ ಗೌರವಿಸ್ತೇವೆ. ಹಾಗೆ ಇವರೆಲ್ಲರಲ್ಲೂ ದೇವರ ಸನ್ನಿಧಾನ ಇರೋದು. ದೇವರೇ ಅಲ್ಲ, ದೇವರ ಸನ್ನಿಧಾನ ಇರೋದು. ಉದಾಹರಣೆಗೆ ಒಂದು ಬೆಂಕಿ ಇಟ್ಟಿರ್ತಾರೆ, ಬೆಂಕಿನೇ ಒಂದು ಕಡೆ ಇಟ್ಟು ಬಿಡ್ತಾರೆ, ತೆಗಿತಾರೆ, ಬಿಸಿಯಾಗಿಬಿಟ್ಟಿದೆ. ಅದು ಬೆಂಕಿ ಅಲ್ಲ, ಏನದು? ಬೆಂಕಿಯ ಸನ್ನಿಧಾನ. ಬೆಂಕಿಯ ಸನ್ನಿಧಾನ ಇದ್ದಕ್ಕೆ ಅದೇ ಬೆಂಕಿ ತೆಗಿಡ್ಲಕ್ಕೋರು ಏನೇ ವರ್ಕಾಗಲ್ಲ, ಬೆಂಕಿ ಕೆಲಸ ಮಾಡಲ್ಲ. ಅದು ಸ್ವಲ್ಪ ಸುಡೋದು ಬಿಸಿ ಇರುತ್ತೆ ಅಷ್ಟೇ ಹೊರತೇನಲ್ಲ. ಚೇತನ ಅಷ್ಟೇ, ಇನ್ನೇನೇ ಇಲ್ಲ. ಆದರೆ ಬೆಂಕಿ ಮೇಲೆ ಅಲ್ಲೇ ಅಡುಗೆ ಮಾಡೋಕ್ಕಿಡಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಧಿಷ್ಠಾನ ಅದು. ಮತ್ತು ಬೆಂಕಿ ಎಲ್ಲಿ ತೊಗೊಂಡು ಕೈಯಲ್ಲಿ ತೊಗೊಂಡು ಬರ್ತಾನೆ? ಹೇಗೆ ತರ್ತಾನೆ? ಮತ್ತು ಅಧಿಷ್ಠಾನದಲ್ಲಿ ತರ್ತಾನೆ. ಹಾಲು ಕೊಡು, ಅಧಿಷ್ಠಾನದಲ್ಲಿ ಕೊಡ್ತಾನೆ. ಹಾಗೆ ಕೈಲಿ ಹಿಡಿಯುತ್ತೆ, ಹಾಕಿ ಬೊಗ್ಸೆಯಲ್ಲಿ ಹಾಕತ್ತಾ? ಸಾಧ್ಯ ಇಲ್ಲ. ಅಧಿಷ್ಠಾನ ಶಬ್ದ ಬೇರೆ, ವಸ್ತು ಬೇರೆ. ಅದೆಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ? ಕೆಲವ್ರು ಗೊತ್ತಿದ್ದು ತಪ್ಪು ಬರೀತಾರೆ, ಕೆಲವರು ಗೊತ್ತಿಲ್ಲದೆ ತಪ್ಪು ಬರೀತಾರೆ. ಗೊತ್ತಿದ್ದು ಸರಿ ಹೇಳಬೇಕು, ಗೊತ್ತಿರಬೇಕು, ಹೇಳಬೇಕು. ಗೊತ್ತಿದ್ದರೂ ಹೇಳೋದಕ್ಕೆ ಬರೋದಿಲ್ಲ, ಹೇಳಕ್ಕೆ ಬಂದರೂ ಗೊತ್ತಿರೋದಿಲ್ಲ. ಆಚಾರ್ಯ ಸರ್ವಜ್ಞ ಮನ್ಯ ಮನವೇಕ್ಷ, ಎಲ್ಲ ತಿಳಿದವರು, ಎಲ್ಲ ಹೇಳೋರು. ಆದ್ದರಿಂದಾಗಿಯೇ ಅವರನ್ನು ಪರಮಾತ್ಮ ಕಳಿಸಿಕೊಟ್ಟ. ಇದು ಅರ್ಥ ಆಗುತ್ತೆ. ಪ್ರತಿಮಾವದ್ಧರೇ ರೂಪಂ ತಿರ್ಯಂಗ್ನರ ಸುರಾದಯ ಸಾಕ್ಷಾತ್ ರೂಪಾಣಿ ಮತ್ಸ್ಯಾದೀನಿ ಅಭಿನ್ನಾನ್ಯವ ಸರ್ವದಾ ಇತಿ ಚ. ಅಷ್ಟೇ ಅಧ್ಯಾಯ ಮುಗಿದೋಯ್ತು. ಇತಿ ಏಕಾದಶ ತಾತ್ಪರ್ಯ ಸಪ್ತದಶೋಧ್ಯಾಯ. ಇಂಪಾರ್ಟೆಂಟ್ ಪಾಯಿಂಟ್ ಎರಡು ಬಂತು, ಎರಡನ್ನೂ ಹೇಳಿದರು. ಒಂದು, ಯಾರಿಗೂ ಹೇಳೋದಕ್ಕೆ ಬರೋದಲ್ಲಿ ನಿಂದುಬಿಟ್ರೆ ಅಂಥೇಳಿ, ಬರುತ್ತೆ ಅನುಗ್ರಹ ಮಾಡಿದರೆ ಸೇರಿಸ್ಕೋಬೇಕು. ಇಲ್ಲಿ ಎಲ್ಲರೂ ದೇವರಲ್ಲ, ದೇವರ ಅಧಿಷ್ಠಾನಗಳು. ದೇವರನ್ನಾಗಿ ನೋಡಬೇಕು. ಅಧಿಷ್ಠಾನವನ್ನಾಗೇ ನೋಡಬೇಕು. ಪ್ರತಿ ಡೆಪ್ಯೂಟಿನೇ ಎಷ್ಟಾದರೂ ಕೂಡ ಮೇನ್ ಇದ್ದರೆ ಡೆಪ್ಯೂಟಿ ಮೀನಿಂಗು. ಇವತ್ತು ಗೌರ್ಮೆಂಟ್ ಎಲ್ಲ ಡೆಪ್ಯೂಟಿ ಮಿನಿಸ್ಟರ್ ಎಲ್ಲಿಂದ ಬರ್ತಾನೆ ಗೊತ್ತಾದ? ಡೆಪ್ಯೂಟಿ ಶುರು ಆಗ್ಬೇಕಾದ್ರೆ ಮೇನ್ ಇರಬೇಕಲ್ಲಿ. ಅಲ್ಲಿಗೆ ವಿಷಯ ಮುಗಿದಿದೆ. ಮತ್ತು ಅಷ್ಟಾದಶೋಧ್ಯಾಯ. ಎಷ್ಟು? ಹಾಂ, ಹೇಳಿದ್ದೇನು ಇದೆ? ನರ ಅಂತ ಬರಲಿಲ್ಲ ಈಗ. ಹಾಂ, ನಮಃ ಅಷ್ಟೇ. ಅದಕ್ಕೆ ಅತಿಥಿಗಳಿಗೆ ನಮಸ್ಕಾರ ಮಾಡಬೇಕು, ಸ್ವದಲ್ಲ ಅಂತ ಕೊಡಬಾರ್ದು. ನಮಸ್ಕಾರ, ದೊಡ್ಡವರಿಗೆ ನಮಸ್ಕಾರ ಅಷ್ಟೇ. ಏನೋ ನಮಃ ಅಷ್ಟೇ, ನಮಸ್ಕಾರ. ಮನುಷ್ಯರು ನಮಸ್ಕಾರ ಮಾಡಬೇಕಷ್ಟೆ ಅಷ್ಟೇ. ಈ ಸ್ವಾಹ ಅನ್ಬೇಕಾದ್ರೆ ಅಗ್ನಿ ಇರಬೇಕು, ಸ್ವದಾ ಅನ್ಬೇಕಾದ್ರೆ ಪಿತೃ ಕಾರ್ಯಕ್ಕೋಸ್ಕರ ತರ್ಪಣ ಅದಕ್ಕೆ ಬೇಕಾದ್ದು. ಉಳಿದವರಿಗೆಲ್ಲ ನಮಃ. ಹೌದು, ಮನುಷ್ಯರಿಗೆಲ್ಲ ಇದೆ. ಸ್ವದಾ ಹೇಳಬಾರ್ದು. ಅವರವ್ರಿಗೆ ಫಿಕ್ಸ್ ಆಗಿರೋರು. ಕೆಲವು ವಿಷಯಗಳನ್ನ ನಾವು ಸಂಬೋಧನೆ ಮಾಡಬೇಕಾದ್ರೆ ಈ ಪದದಲ್ಲೇ ದೊಡ್ಡವನ್ನ ಸರ್ ಅಂತ ಕರಿತೇವಲ್ಲ, ಹಾಗೆ. ಇನ್ನೂ ಡೌಟಾ? ನಮಃ ಅಂತ ಹೇಳೋದಾಗುತ್ತೆ. ಚಿತ್ರಾಯಣ ಚಿತ್ರಗುಪ್ತ ಹೇಳೋದಿಲ್ಲ ಈಗ, ಹೇಳೋದಿಲ್ಲ. ಚಿತ್ರಾವತಿ ಹೇಳ್ಬೇಕಾದ್ರೆ ಹೇಳೋದಿಲ್ವಾ? ಆ ರೀತಿಯಲ್ಲ, ಅಷ್ಟೇ. ಹೌದು ಹೌದು ಹೌದು. ಆಹುತಿ ಅಂದರೆ ಅವರಿಗೆ ಕೊಡೋದಷ್ಟೇ ಆಹುತಿ. ಇವರಿಗಾದರೆ ಆಹುತಿ ಕೊಟ್ಟು ಅಲ್ಲಿಂದ ತಗೋತಾರೆ. ಇವ್ರು ಹಾಗಲ್ಲ, ಡೈರೆಕ್ಟಾಗಿ ಕೊಡೋಕ್ಕೆ ಬರುತ್ತಾ ಅಂದರೆ ನಮಃ ಅಷ್ಟೇ. ಅವ್ರು ಡೈರೆಕ್ಟ್ ಸಿಗೋದಿಲ್ವಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಬರುತ್ತೆ ಹರಿವಂಶದಲ್ಲಿ ಶಂತದ ರಾಜನಿಗೆ ಶ್ರಾದ್ದ ಮಾಡ್ತಾ ಇದ್ದಾರೆ ಭೀಷ್ಮರು. ಅವ್ರ ಕೈಯೇ ಬಂದುಬಿಡ್ತು, ಕೊಡಲಿಲ್ಲ ಕೈಗೆ. ಯೋಚನೆ ಮಾಡ್ದ, ಶಾಸ್ತ್ರ ಪ್ರಕಾರ ಏನಂತ ಕೊಡಬೇಕು? ದರ್ಭೆ ಮೇಲೆ ಇಡಬೇಕು, ಅಲ್ಲೇ ಹಾಕಿ. ಆ ತಕ್ಷಣ ಅವ್ರಿಗೆ ಖುಷಿ ಆಯಿತು. ಓ, ನೀನು ವ್ಯಾಮೋಹ ಕೊಡೋಕೆ ತಪ್ಪು ಮಾಡಲಿಲ್ಲ. ಅದಕ್ಕೆ ಇಚ್ಛಾಭರಣಿ ಆಗುತ್ತೋ ಹೊರ ಚಂತರಾಗ. ಅಂದರೆ ಅಗ್ನಿ ಕೊಡೋದು ಕೈಲಿ ಹಾಕಿಬಿಟ್ಟ. ಬೆಂಕಿನೇನು ಮಾಡಬೇಕಾಗ? ಬೆಂಕಿ ಕೇಳಿದ್ರಿ, ಇದ್ರ ಕೊಡಲಿಲ್ವಲ್ಲ. ಆ ಮಾತಿಗೆ ಅರ್ಥನೇ ಅದು. ಬೆಂಕಿಯನ್ನು ಕೊಡಿ ಅಂದರೆ ಬೆಂಕಿ ಕೊಡ ಹಾಗೆ ಕೊಡಿ, ನೀರು ಕೊಡ ಹಾಗೆ ಕೊಡಿ. ಅದು ಗೊತ್ತಿಲ್ಲದವ್ದು ಏನು ಮಾಡ್ತಾರೆ? ಹಲಸಣ್ಣು ತಿನ್ನಿ, ಇಡೀ ತಿಂದರೆ ಸತ್ತೋಗ್ತಾನೆ. ತಿನ್ನಬೇಕಾದ ಭಾಗ ತಿನ್ನಿ. ಬಾಳೆಹಣ್ಣು ಹೋಯ್ತದೆ, ಸೀಡ್ಲೆಸ್ ದ್ರಾಕ್ಷಿ ಆದರೆ ಏನು ತೆಗಿಬೇಕಾಗಿಲ್ಲ. ಒಂದು ಪ್ರತಿಯೊಂದಕ್ಕೂ ಒಂದು ಅರ್ಥ ಇರ್ತದೆ. ಕಾಮನ್ ಸೆನ್ಸ್ ಎಲ್ಲ ಕಡೆ ಉಪಯೋಗಿಸ್ತಾನೆ. ಈ ಶಾಸ್ತ್ರ ವಿಷಯ ಬಂದಾಗ ತಲೆ ಅರಟೆ ಮಾಡೋಕ್ಕೆ ಶುರು ಮಾಡ್ತಾನೆ. ಏನೋ ಹಾಂ, ಹೌದು 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 ಹೇಳಿದೆ. ಅಗ್ನಿಯಲ್ಲಿ ದಹನ ಮಾಡಬಹುದು. ಹೌದು, ಮಹಾಭಾರತಲ್ಲೇ ಬರ್ತದೆ. ಅಗ್ನಿಯಲ್ಲಿ ದಹನ ಮಾಡಬಹುದು ಅವಿಷ್ಟೊಂದು. ಹಾಗೆ ಹೌದು. ಯಾಕೆ ನಿಮ್ಗೆ ಬೇರೆ ಇಟ್ಕೊಳ್ಳೋ ಜಾಗನೇ ಇಲ್ಲ. ಹಾಂ
ಹಾಕ್ಬೋದು. ಅವ್ರು ಎಸೆಯೋದಲ್ಲ, ಎಲ್ಲಿಟ್ಟಿರ್ತಾರೆ ಗೊತ್ತಾ? ಟ್ಯಾಪ್ ಪಕ್ಕ ಇಟ್ಟಿರ್ತಾರೆ, ಇವರು ನೀರು ಅದ್ರ ಮೇಲೆ ಉಗಿತಾರಲ್ಲ, ಎಷ್ಟು ಪಾಪ ಬರುತ್ತೆ ಗೊತ್ತೇನು? ಅದು ಎಲ್ಲೋ ಹಾಕಿದ್ದಕ್ಕೇನೆ ಮಹಾಪಾಪ ಬಂತು, ಶ್ರಾದ್ದ ಘಾತ ಅಂತ ಕರೀತಾರೆ. ಶ್ರಾದ್ದ ಘಾತ ಅಂದ್ರೇನು? ಮಾಡಿದ್ದೆಲ್ಲ ವ್ಯರ್ಥ ಅಂತ ಕರೀತಾರೆ. ಅಲ್ಲಿ ನೋಡಿ ಎಷ್ಟೋ ಸತಿ ನೋಡಿದಾಗ ಹೇಳಿದೆ, ನೂರಾರು ಜನ ಮಾಡಿಬಿಟ್ಟಿದ್ದಾರೆ ಶ್ರಾದ್ದನ. ಈ ಕೈ ತೊಳೆಯೋದಾಗ ಪಕ್ಕದಲ್ಲಿ ರಾಶಿ ಹಾಕಿಬಿಟ್ಟಿದ್ದಾರೆ. ಕೈ ತೊಳೆಯೋರು ಅದ್ರ ತೊಳೆಯೋದು ಮುಗಿಯೋದು. ಏನು ಜಾಗ ಏನು ಮಾಡೋದು? ಹಾಗಿದ್ದರೆ ಎಲ್ಲ ಮಾಡಿ, ಇಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಮಾಡಿಸಿದ ಮೇಲೆ ವ್ಯವಸ್ಥೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಬೇಕೆ ಹೊರತು ಇಲ್ಲದ್ರೆ ವೇಸ್ಟ್ ಮಾಡೋದ್ರೆ ಏನು ಉಪಯೋಗ? ಸಾರ್ವಜನಿಕ ಟಿಕೆಟ್ ಕೊಡೋದು, 15 ಜನಕ್ಕೆ ಊಟ ಹಾಕಿ, ಇಲ್ಲ ಜಾಗ ಇಲ್ಲ ಅಂದರೆ ಕೊಟ್ಟರೆ ಹಾಕಿ ಫಸ್ಟ್ ಕೇಳ್ತಾರೆ. ಅದೆಲ್ಲ ಅದೆಲ್ಲ ತಪ್ಪದು. ಅದೆಲ್ಲ ಏನಾಗಿದೆ ಅಂದರೆ ಕೇಳೋ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅವ್ನು ತೋಚಿದ್ದು ಮಾಡ್ತಾ ಶುರು ಮಾಡಿಬಿಡ್ತಾರೆ. ಅದು ಮುಖಂಡರು ಎಲ್ಲ ಒಂದ್ಸರಿ ನೋಡಬೇಕು ಏನಾಗಿದೆ, ಜವಾಬ್ದಾರಿ ಆದಮೇಲೆ ಬರುತ್ತೆ. ಆದ್ದರಿಂದ ಅದು ನೋಡಬೇಕು. ಇಲ್ಲಿ ಹೋದರೆ ಶ್ರಾದ್ದ ಬಿಡೋರೇ ಹೆಚ್ಚು, ಮಾಡಿದರೆ ತಪ್ಪು ಮಾಡೋರಾಗ್ತಾರೆ. ಬಿಡೋದು ಎಷ್ಟು ತಪ್ಪೋ, ತಪ್ಪು ಮಾಡೋದು ಅಷ್ಟೇ ತಪ್ಪು. ತಪ್ಪು ಮಾಡೋದು ಬಿಡೋದಕ್ಕಿಂತ ಡೇಂಜರ್. ಯಾಕೆ? ಕರೆಂಟೇ ಇಲ್ಲ, ಯೋಚನೆ ತಪ್ಪು ಕನೆಕ್ಷನ್ ಮಾಡಿದ್ರೆ ಡಬ ಅಂತ ಅಷ್ಟೇ. ಕೆಲವೊಂದು ಹಾಗೆ, ಕೆಲವು ಹೀಗೆ. ಆದ್ದರಿಂದ ಅದ್ರ ಬಗ್ಗೆ ನಮ್ಮಲ್ಲಿ ಇದೇ ಹೇಳೋ ಪದ್ಧತಿನೇ ಇಲ್ಲ. ಬರೀ ಮಾಡು, ಮೂಗಿಡ್ಕೋ ಅಷ್ಟೇ ಸಂಧ್ಯಾ. ಜಾತಕ್ಕೆ ಏನು ಇಲ್ಲೇ ಇಲ್ಲ. ಹಾಗಾಗಿ ಜನ ಅದೇ ಅಭ್ಯಾಸ ಆಯ್ತಾ ಹೊರತು ಮುಖ್ಯ ಪದಾರ್ಥ ಬಿಟ್ಟು ತಿಳುವಳಿಕೆ ಇದ್ದವ್ರು ಏನು ಮಾಡಿದರು? ಅರ್ಥ ಇಲ್ಲದೆ ಬಿಟ್ಟೇ ಬಿಟ್ಟರು. ಇದು ವೇಸ್ಟ್ ಅಂತ ತಿಳ್ಕೊಂಡ್ಬಿಟ್ರು. ಯಾಕೆ ಅಂತ ಹೇಳಬೇಕಲ್ಲ. ಇವತ್ತು ಯೋಗಕ್ಕೆ ಲಕ್ಷಾಂತರ ಜನ ಸೇರಿದರು. ನೀವು ಇದು ವಿಷ್ಣು ಸಾಧಕ ಒಬ್ಬ ನರಪೇಳೆ ಬರೋದಿಲ್ಲ. ಅದಕ್ಕೆ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಯಾರು ಹೇಳಿದರು? ಮುಖ್ಯಸ್ಥ ಹೇಳಿದ್ರು ಜನಕ್ಕೆ ಒಂದು ಇದಾಯಿತು. ಮುಖ್ಯಸ್ಥರು ಹೇಳಿದ್ರು, ಯಾರು ಹೇಳಿದ್ರು ಬರೋದಿಲ್ಲ. ಪ್ರಧಾನಿನೇ ಮಾಡ್ತಾರೆ ಮಹತ್ವ ಬಂದಾಗ, ಇದು ಮುಖ್ಯಮಂತ್ರಿನೇ ಮಾಡ್ತಾರೆ. ಅರ್ಥ ಇಲ್ಲ. ಇದು ರಾಜ ಮಹಾರಾಜನೇ ಮಾಡ್ತಿದ್ರು. ಆದ್ದರಿಂದ ಜನಕಾದಿಗಳು ಎಂಥ ರಾಜರವರು? ಪರಮಧರ್ಮಿಷ್ಠರಾದ ಇಡೀ ಜಗತ್ತಿನ ತುಂಬ ಧರ್ಮ ಇತ್ತು. ಅದು ಜನ ಯೋಗದ ಬಗ್ಗೆ ಯಾರು ಕೇಳಿದ್ರು? ಇವರೆಲ್ಲ. ಗೊತ್ತಾಯ್ತಾ? ಈಗ ಅದು ಲಕ್ಷಾಂತರ ಜನ, ಕೋಟ್ಯಂತರ ಜನ ಯಾಕೆ ಬಂತು? ಪ್ರಧಾನ ವ್ಯಕ್ತಿ ಮಾಡಿದಾಗ, ಪ್ರಧಾನರೇ ಮಾಡದೆ ಹೋದಾಗ ಅಥವಾ ತಪ್ಪು ಮಾಡಿದಾಗ ಜನಕ್ಕೆ ಅದೇ ಆದರ್ಶ ಆಗುತ್ತೆ. ನೆಕ್ಸ್ಟ್, ವಿಪ್ರಸ್ಯ ವೈ ಸನ್ಯಸತೋ ದೇವಾಃ ದಾರಾದಿರೂಪಿಣಃ ವಿಘ್ನಂ ಕುರ್ವಂತಿ ಅಯಂ ಹಿ ಅಸ್ಮಾನ್ ಆಕ್ರಮ್ಯ ಸಮಯಾತ್ಪರಂ ಅಸಂಪೂಜ್ಯ ಯಶಸ್ನಿಂಸ್ತು ದೇವಾ ವೈ ಪಾತಯತ್ಯಥಃ ಸುಸಂಪೂಜ್ಯ ನಶಿಷ್ಣುಂಸ್ತು ದೇವಾ ಏವ ಅನುಜಾನತೆ ಅಥವಾ ತದ್ಯಶೋ ವೃದ್ಧೈ ವಿಘ್ನಂತೀವ ಪುನಃ ಪುನಃ ತಾತ್ಪರ್ಯಾದ್ ವಿಘ್ನಿತೋ ದೇವೈಃ ನೋತ್ಥಾತುಂ ಶಕ್ನುಯಾತ್ ಕ್ವಚಿತ್ತಿತಿ ದೇವಹಾರ್ದೇ. ದೇವಹಾರ್ದ ಅಂತ ಗ್ರಂಥದ ಹೆಸರು. ವಿಷಯ ಜನಕ್ಕೆ ಗೊತ್ತಿಲ್ಲಲ್ಲ, ಗ್ರಂಥದ ಹೆಸರು ಕೂಡ ಗೊತ್ತಿರಲಿಲ್ಲ, ಸಿಲೆಬಸ್ಸೇ ಗೊತ್ತಿಲ್ಲದೆ ಪಾಠ ಮಾಡಿದರೆ ಹಾಗಾಗಿ ಅಂಥ ಒಂದು ಅವ್ಯವಸ್ಥೆ ಇತ್ತು. ಅದೆಲ್ಲ ಸರಿ ಮಾಡಿದ್ದ ಆಚಾರ್ಯರು. ಅದಕ್ಕೆ ಆಚಾರ್ಯ ಅಂತವ್ರ ಹೆಸರು. ವಿಪ್ರಸ್ಯ ವೈ ಸನ್ಯಸತಃ, ಒಂದು ಆಶ್ರಮದ ಬಗ್ಗೆ ಎಲ್ಲ ಹೇಳ್ತಾರೆ. ಈಗ 14ನೇ ಶ್ಲೋಕ ಆಗಲೇನೆ ಭಾಗವತ ಪುರಾಣದಲ್ಲಿ ವರ್ಣಾಶ್ರಮ ಧರ್ಮ ಎಲ್ಲ ಹೇಳ್ತಾರೆ. ಬ್ರಾಹ್ಮಣ ಹೀಗೆ ಇತ್ಯಾದಿಗಳು. ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ಪ್ರತಿಯೊಂದು ವಿಷಯ ಧರ್ಮಸೂಕ್ಷ್ಮ ಭಾರಿ ಹೇಳ್ತಾರೆ. ಅವೆಲ್ಲ ಸ್ಕಿಪ್ ಆಗಿಬಿಡುತ್ತೆ ಫಾಸ್ಟಾಗಿ ಹೇಳಿದಾಗ. ಡೀಟೇಲ್ ಬರುತ್ತೆ. ಸನ್ಯಾಸ ತೊಗೊಳ್ಬೇಕು ಅಂತ ಹೇಳಿದರು. ಸನ್ಯಾಸ ತೊಗೊಳ್ಬೇಕಾದ್ರೆ ಗುಟ್ಟಾಗಿ ತೊಗೊಳ್ಬಾರ್ದು. ಫಸ್ಟು ನಾಪತ್ತೆಯಾಗಿ ತೊಗೊಳ್ಬಾರ್ದು. ಸಾಲ ಮಾಡಿ ಓಡೋಗೋದು, ಸನ್ಯಾಸ ತೊಗೊಳ್ಬಿಡೋದು. ಆ ಸೂಸೈಡ್ ಮಾಡಿಕೊಂಡ್ರೆ ಅಷ್ಟೇ ಕೆಲಸ, ಫಲ ಕೊಡೋದಿಲ್ಲ. ಅನೌನ್ಸ್ ಮಾಡಿ ಹೋಗ್ಬೇಕು. ಗೊತ್ತಾಯ್ತಾ? ಗುಟ್ಟಾಗಿ ಸನ್ಯಾಸ ಕೊಟ್ಟರೆ ಬೆಲೆ ಇಲ್ಲ ಅದಕ್ಕೆ. ಇವತ್ತೆಲ್ಲ ಗುಟ್ಟಾಗೆ ಕೊಟ್ಬಿಡ್ತಾರೆ. ಇದ್ರಾಗಲೇ ಕೋರ್ಟ್ ಕೇಸ್ ಆಗುತ್ತೆ. ಕೊಡಬಾರ್ದು. ರಾಯರ ರಾಘವೇಂದ್ರ ವೇದಿ ಸಾಕು. ತಂಜಾವೂರು ಇದರೊಳಗೆ ಹೋಗಿ ಅಲ್ಲಿ ಆಶ್ರಮ ಆಗಿದ್ದು ಇದರೊಳಗೆ ತಂಜಾವೂರೊಳಗೆ ಅವ್ರು ಹೋಗಿಬಿಟ್ಟು ರಾಜನ ಮುಂದಲ್ಲಿ ಏನು ಮಾಡ್ತಾರೆ ಅವರು? ರಾಜ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ. ಅದು ಸರ್ಕಾರದ ಅನುಮತಿ ತಗೋತಾರಲ್ಲ, ಹಾಗೆ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ. ಯಾವುದೇ ಆಫೀಸರ್ ರಿಪೋರ್ಟ್ ಮಾಡ್ಕೊಂಡು ತಕ್ಷಣ ಏನು ಮಾಡ್ತಾನೆ? ಫಸ್ಟು ಎಲ್ಲ ಕೊಡ್ತಾನೆ. ತನ್ನ ರಿಪೋರ್ಟ್, ಜಾಗ ರಿಪೋರ್ಟ್ ಕಾಪಿ ಇಟ್ಬಿಟ್ಟು ಎಲ್ಲರಿಗೂ ಇನ್ಮೇಲೆ ನಾನು ಅಧಿಕಾರಿ ಇದಕ್ಕೆ, ಎಲ್ಲ ಸೈನ್ ಮಾಡೋ ಅಥಾರಿಟಿ ತಾನು. ಇಲ್ಲವರೆ ಅದು ಬೆಲೆನೇ ಇಲ್ಲ ಅದಕ್ಕೆ. ಅದು ತಿಳಿಸ್ಬೇಕು, ಹಾಗೆ ಮಾಡಬೇಕು. ಅದಕ್ಕೆ ಇದನ್ನು ಹೇಳ್ತಾರೆ. ಯಾರು ಹೇಳದೆ ಕೇಳಿದ ಸನ್ಯಾಸ ತಗೋತಾರೆ ಅದು ಸಾರ್ಥಕ ಆಗೋದಿಲ್ಲ. ಗೊತ್ತಾಯ್ತಾ? ಅದು ವ್ಯರ್ಥ. ಅದು ಸನ್ಯಾಸ ತಗೋಬೇಕಾದ್ರೆ ಯಾರು ಹೇಳಿ ತೊಗೊಳೋದು ಅಂದರೆ ಏನು? ಅವ್ರಿಗೆ ಮಾಡೋದೆಲ್ಲ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಡ್ಯೂಸ್ ಎಲ್ಲ ತೀರಿಸ್ಬಿಡ್ಬೇಕು. ಅವಾಗ ರಿಲೀವ್ ಆಗ್ಬೇಕಾದ್ರೆ ಏನು ಮಾಡಬೇಕು? ಅವನು ಡ್ಯೂಸ್ ಎಲ್ಲ ನೋಟಿಸ್ ಇದ್ದಾಗ ರಿಲೀವ್ ಮಾಡ್ತಾರೆ, ಮಾಡೋದಿಲ್ಲ. ಅದನ್ನ ತೋರಿಸೇ ನೋಟಿಸ್ ಸರ್ಟಿಫಿಕೇಟ್ ತೊಗೋಬೇಕು. ಆಮೇಲೆ ರಿಲೀವ್ ಮಾಡ್ತಾರೆ. ಅದೇ ರೀತಿ ರಿಲೀವ್ ಆಗಬೇಕು ಅವನು, ಮನೆಯಿಂದ ರಿಲೀವ್ ಆಗಬೇಕು ಅವನು. ಆದ್ದರಿಂದ ವಿಪ್ರಸ್ಯ ವೈ ಸನ್ಯಾಸತ ಅಂತ ಹೇಳಿದ್ದರೆ ಬೇರೆಯವರು ಸನ್ಯಾಸ ಅಧಿಕಾರ ಇಲ್ಲ. ಬ್ರಾಹ್ಮಣರು ಇವು ಯಾಕೆ ಬೇರೆಯವ್ರು ಮಾಡ್ಕೊಂಡ್ರೆ ಬ್ರಾಹ್ಮಣರು ಸರಿಯಾಗಿ ಗೈಡ್ ಮಾಡಲಿಲ್ಲ, ತಾವೇ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಗೊತ್ತಾಯ್ತಾ? ಅದು ತಪ್ಪಾಯ್ತು. ಅದು ಅಂದರೆ ತಪ್ಪು ಇಲ್ಲೇ ಇರೋದು. ಬಿಟ್ಟಾಗ ಮನೆಯಲ್ಲಿ ಊಟ ಇಲ್ಲ ಅಂದರೆ ಚಿಕ್ಕಲ್ಲಿ ತಿಂತಾನೆ ಅವನು. ಹೌದಲ್ಲ? ನೆಕ್ಸ್ಟ್,
ವಿಘ್ನಂ ದೇವಾ ದಾರಾದಿರೂಪೇಣ. ಮೊದಲು ಒಂದು ಟೆಸ್ಟು. ಇವರೆಲ್ಲ ದಾರ ಅಂದರೆ ಪತ್ನಿ ಪುತ್ರರು ಮೊದಲಾದ ರೂಪದಲ್ಲಿ ವಿಘ್ನವನ್ನು ಮಾಡ್ತಾರೆ, ಸನ್ಯಾಸ ತಗೋಬೇಡ ಅಂತ ಹೇಳ್ತಾರೆ ಫಸ್ಟು. ಮತ್ತು ತಮಗೆ ಅನಾಥರಾಗ್ತಾರೆ ಅಂತ ಹೇಳ್ತಾರೆ. ಅದೊಂದು ರೀತಿ ವಿಘ್ನ ಇದ್ದಾಗಲೇ. ಪರೀಕ್ಷೆಗೆ ಹೋಗಬೇಡ ಅಂದ್ರೆ ಎಷ್ಟು ಪಜಿತ ಆಗಲ್ಲ, ಅವನ ಕೆರಿಯರ್ ಹಾಳಾಗೋಗುತ್ತೆ. ಒಳ್ಳೆ ಸನ್ಯಾಸ ತೊಗೊಳ್ಳೋದು ಭಾರಿ ಒಳ್ಳೆ. ಮದುವೆ ಭಟ್ರೆ ಆಚಾರ್ಯಗೆ ವಿಘ್ನ ಮಾಡೋಕ್ಕೆ ಬರಲಿಲ್ಲ ಅವರು, ಎಷ್ಟು ಹೆದರಿಸ್ಬಿಟ್ರು ಅವರು. ನಮ್ಮ ಪ್ರಾಣ ಕಳ್ಕೊತೀರಿ ಅಂತ ಹೇಳೋದು, ಇದೆಲ್ಲ ಮಾಡೋದು, ನಮಸ್ಕಾರ ಮಾಡ್ತೀನಿ ಏನೇನೋ ಮಾಡಿದರು. ಅದು ಕನ್ವಿನ್ಸ್ ಮಾಡಿ ತಗೊಂಡ್ರೆ ನೆನ್ಪಿಟ್ಕೋಬೇಕು. ಆಚಾರ್ಯ ಏನು ಕನ್ವಿನ್ಸ್ ಮಾಡಬೇಕಾಗಿರಲಿಲ್ಲ. ಯಾತಕ್ಕೆ? ಅವ್ರು ವೈರಾಗ್ಯ ಇರೋದು ಬಂದಿರೋದೇ ಅದಕ್ಕೋಸ್ಕರ. ಇವತ್ತು ದೇವ್ರ ಕಳಿಸಿ ಇವ್ರದ್ದೇ ಆಲ್ರೆಡಿ ಯಾರು ಕೇರ್ ಮಾಡ್ತಾರೆ. ಆದರೆ ಲೋಕ ತೋರಿಸಿದೆ ಅದು. ಏನು ಬೇಕು ನಿಮಗೆ? ಯಾರು ಬಿಟ್ಟು ಹೋಗೋದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ, ನಿಮಗೆ ರಕ್ಷಕರು ಬೇಕು ತಾನೇ. ವಯಸ್ಸಾಗಿದೆ ನೋಡೋರಿಲ್ಲ ಅಂತ ಹೇಳಿದ್ದೆ, ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಆಯಿತಾ. ಇದು ಸರಿಯಾದ ಮಾಡಿದ ಮೇಲೆ ಮೊದಲು ತೊಗೊಳ್ಳಿಲ್ಲ ಅವರು. ಇದು ಓದಿದ್ರೆ ಕಲಿಬೇಕಾದ ಪಾಠ, ಅದೊಂದು ಪಾಠ. ಅದು ಓದಿದಿರ್ತಾರೆ ಪಾಠ, ಓದಿದ್ರೆ ಎಲ್ಲ ಗೊತ್ತಾಗುತ್ತೆ. ಆಚಾರ್ಯ ಏನು ನಡ್ಕೋತಾರೆ ಧರ್ಮ ತಿಳಿಸ್ತಾ ಇದ್ದಾರೆ ಮಾಡಿಬಿಟ್ಟು. ಅದಕ್ಕಾಗಿಯೇ ವಿಘ್ನ ಬರದಂತೆ ನೋಡ್ಕೋಬೇಕು. ಆಚಾರ್ಯ ತಾವೇ ಬರೀತಾರೆ ಇದರಲ್ಲಿ ಪ್ರಣವ ಕಲ್ಪದಲ್ಲಿ ಹೇಳ್ತಾರೆ, ಎಲ್ಲರೂ ಸರ್ವೇಷಾಂ ಅಭಯಂ ದತ್ತ ವಿರಕ್ತ ಪ್ರವೃದೆ ಧರಿಂ ಧ್ಯಾಯನ್. ಎಲ್ಲರಿಗೂ ಅಭಯ ಕೊಡಬೇಕು ಅಂದ್ರೇನು? ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು ಅಂತ ಅರ್ಥ. ಇದು ಎಸ್ಕೇಪಿಸಮ್. ಅದು ಪಲಾಯನ ಮಾಡಿದವರೆಲ್ಲ ಯತಿಗಳಾಗೋದಿಲ್ಲ. ಅನೌನ್ಸ್ ಮಾಡಿ ಬಿಟ್ಟು ಹೋಗ್ತಾರೆ, ಅಫಿಷಿಯಲ್ಲಾಗಿ ರಿಟೈರ್ ಆಗಬೇಕು. ಈ ಆಶ್ರಮದಿಂದ ಈ ಆಶ್ರಮ ಬಿಟ್ಟು ಆಶ್ರಮಕ್ಕೆ ಹೋಗಬೇಕು. ದಾರಾದಿ ರೂಪಿಣ ವಿಘ್ನಂ ಕುರ್ವಂತಿ. ಆ ವಿಘ್ನವನ್ನು ಗೆಲ್ಲಬೇಕು ಅಂದರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ವಿಘ್ನ ಮಾಡೋದಿಲ್ಲ. ಆಮೇಲೆ ಅಸ್ಮಾನ್ ಆಕ್ರಮ್ಯ ಸಮಯಾತ್ ಪರಂ. ಅದನ್ನು ನೀವು ಗೆದ್ದು ಮುಂದೆ ಹೋಗಬೇಕು, ವಿಘ್ನಗಳನ್ನು ಗೆಲ್ಲಬೇಕು ಅಂತ ಹೇಳಿದರು. ಅದು ಕೆಲವು ವಿಷಯ ಹೇಳ್ತಾರೆ. ದೇವತೆಗಳು ಸಾಮಾನ್ಯ ವಿಘ್ನ ಯಾರೇ ಮಾಡಿದರೂ ಕೂಡ ಒಳ್ಳೆ ದೇವತೆಗಳು ನಿಂತು ಮಾಡಿಸಿರ್ತಾರೆ ಅಂತ ಅರ್ಥ. ದೇವತೆಗಳು ವಿಘ್ನ ಮಾಡೋದು ಎರಡು ರೀತಿಯಲ್ಲಿ. ಒಂದು ರೀತಿ ಏನು, ಇವನು ಅಯೋಗ್ಯ ಮಾಡಬಾರ್ದು, ಅದಕ್ಕೇನು ಮಾಡ್ತಾರೆ? ರಾಮದೇವರು ಇಂದ್ರಜಿತ್ತಿನ ಯಜ್ಞವನ್ನು ಏನು ಮಾಡಿಸಿದ್ರು? ಇಂದ್ರಜಿತ್ತು ಮೊದಲನೇ ಸತ್ತ ಯಜ್ಞ ಮಾಡಿ ಬಂದ, ಎರಡನೇ ಸರ್ತಿ ಬಂದ. ಮೊದಲನೇ ಸರ್ತಿ ಯಾರಿಂದ ಬಿಡುಗಡೆ ಆಯ್ತದು? ಮರ್ತು ಬಿಡಬಾರ್ದು ರಾಮಾಯಣ ಎಲ್ಲ. ಅದು ರಾಮಾಯಣ ಯಾರು ಹೇಳ್ಬಿಟ್ಕೋತಾರೆ ಅಂತ ಬಿಡಬಾರ್ದು, ರಾಮಾಯಣ ಆಗಿಬಿಡುತ್ತೆ. ಆಮೇಲೆ ಮೊದಲು ಅವನು ನಾಗಬಂಧವನ್ನು ಮಾಡಿದ ನಾಗಾಸ್ತ್ರದಿಂದ. ಗರುಡ ಬಂದು ಅದನ್ನು ಪರಿಹಾರ ಮಾಡಿ, ಅದು ಗರುಡ ಕೇಳ್ಕೊಂಡಿದ್ದ, ಚಾನ್ಸ್ ಕೊಟ್ಟರು. ಈ ನೆಕ್ಸ್ಟ್ ಯಾರೀಗ? ಹನುಮಂತ ಸಂಜೀವನ ತಂದು ಬದುಕಿಸಿದ್ದು. ಕೊನೆಗೆ ರಾಮದೇವ್ರು ತಾವೇ ನಿಂತ್ಕೊಂಡು ಆಮೇಲೆ ಅವನ ಕೈಲಿ ಓಡೋಗ್ಬಿಟ್ಟು ಅವನು. ಇನ್ನು ಅವನು ಕೊಲ್ಲಬೇಕು. ರಾಮದೇವರು ಓಡಿ ಹೋದವನು ಕೊಲ್ಲೋದು ದೊಡ್ಡವರಿಗೆ ಇದಲ್ಲ, ಮರ್ಯಾದೆ ಅಲ್ಲ. ಹೇಳಿ ಅವನು ಅದು ಯಾರ ಕೈಲಿ ಕೊಲಿಸ್ಬೇಕು? ಅವನು ಶತ್ರುವಿನ ಮಗ ಆದ್ದರಿಂದ ತನ್ನ ತಮ್ಮ ಮಗ ಇದ್ದಾಗ ಲೆಕ್ಕ. ಅದು ಲಕ್ಷ್ಮಣನಿಗೆ ಕೊಲಿಸ್ಬೇಕು. ಅದಕ್ಕೆ ಯಾಗ ಮಾಡ್ಲಿಕ್ಕೆ ಹೊಟ್ಟಿದ್ದ ಮತ್ತೆ ಅವನು. ಆ ಯಾಗ ಮಾಡಿಬಿಟ್ರೆ ಲಕ್ಷ್ಮಣನಿಗೆ ಕೊಲ್ಲಕ್ಕಾಗೋದಿಲ್ಲ, ಮತ್ತು ರಾಮದೇವರು ಕೊಲ್ಲಬೇಕು. ಅದಾಗಬಾರದು. ಅದಕ್ಕೇನು ಯಜ್ಞವನ್ನು ವಿಘ್ನ ಮಾಡ್ತಾರೆ, ವಿಘ್ನ ಮಾಡದಂತೆ ಮಾಡ್ತಾರೆ. ಅವನು ಕೊಂದು ಹಾಕಿ ಲಕ್ಷ್ಮಣ ಕೊಂದು ಬಿಡ್ತಾರೆ. ಈ ಕಥೆ ನೆನಪಿದ್ದರೆ ದೇವರು ವಿಘ್ನ ಮಾಡ್ತಾರೆ. ಒಂದು ಅಯೋಗ್ಯರಿಗೆ ಕೆಲಸ ಆಗದಂತೆ ನೋಡ್ಕೊಳ್ತಾರೆ, ಯೋಗ್ಯರಿಗೂ ವಿಘ್ನ ಬರುತ್ತೆ. ಅಯೋಗ್ಯರಿಗೂ ವಿಘ್ನ ಬರೋದು ಯಾತಕ್ಕೆ ಅಂದರೆ ಅವ್ರ ಕೀರ್ತಿ ಬರಬೇಕು. ವಿಘ್ನ ಗೆದ್ದರು ಗ್ರೇಟ್ ಅಂತೇಳಿ. ಇವತ್ತು ರಾಯರನ್ನೇ ತಗೊಳ್ಳಿ, ಎಷ್ಟು ವಿಘ್ನ ಬಂತು ಅವರಿಗೆ. ಆ ವಿಘ್ನ ಗೆದ್ದರು, ಲೋಕ ಪೂಜ್ಯಾಯ ರಾಘವೇಂದ್ರಕ್ಕೆ ಕೀರ್ತಿ ಬಂದುಬಿಡು. ಗೊತ್ತಾಯ್ತಾ? ವಿಘ್ನ ಬರಬಾರ್ದು ಅಂತ ಕೇಳಬಾರ್ದು, ವಿಘ್ನ ಗೆಲ್ಲಿಸ್ಬೇಕಷ್ಟೇ. ಪರೀಕ್ಷೆನೇ ಮಾಡಬೇಡಿ ಅಂದರೆ ಹಾಗೆ ಪರೀಕ್ಷೆಗೆ ಅಟೆಂಡ್ ಆಗಬೇಕು, ಫೇಲ್ ಆಗಬಾರ್ದು ಅಷ್ಟೇ. ಅದನ್ನೇ ಮಾಡಿದರೆ ಅವನು ಪಾಸಾಗೋ ಚಾನ್ಸೇ ಇಲ್ಲ. ಇವತ್ತೆಲ್ಲ ಆ ರೀತಿ ಎಸ್ಕೇಪಿಸಮ್ ಶುರು ಮಾಡ್ತಾರೆ, ಮಾಡಬಾರ್ದಾಗಿ. ಇದು ನಾಳೆ ಒಂದು ಸರ್ತಿ ಹೇಳಿದರು, ನೆನಪಿದೆಯಾ? ಈ ವಾಕ್ಯ ನೋಡಿ ಹೇಗಿದೆ. ಅಸಂಪೂಜ್ಯ ಯಶಸ್ನುಂಸ್ತು ದೇವಾವೈ ಯಾತಯಂತ್ಯಥ ಪಾತಯಂತ್ಯಥ. ಯಾರು ದೇವತೆಗಳಿಗೆ ವಿಶೇಷವಾದ ರೀತಿಯಲ್ಲಿ ಅವನು ಆತ್ಮಶ್ರದ್ಧೆ ಎಲ್ಲ ಮಾಡ್ಕೋಬೇಕು. ಪಿತೃಕಾರ್ಯ ಮತ್ತೆ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ರಿಲೀವ್ ಆಗ್ಬೇಕಾದ್ರೆ ಎಲ್ಲ ಮುಗಿಸ್ಬೇಕು. ಹಾಗೆ ಮಾಡದೆ ಏನಾದರೂ ಮಾಡಿದರೆ ದೇವತೆಗಳು ಒಪ್ಪೋದಿಲ್ಲ ಅದನ್ನು. ಅಸಂಪೂಜ್ಯ ಯಶಸ್ನುಂಸ್ತು ದೇವಾವೈ ಪಾತಯಂತ್ಯಥಃ. ಅವನು ಸನ್ಯಾಸ ತೊಗೊಂಡಿದ್ದು ವೇಸ್ಟ್ ಅಲ್ಲ, ಅಪ್ಟೆಂಟಿಗೆ ದೊಡ್ಡ ಶಿಕ್ಷಾರ ಅಪರಾಧವಾಗತ್ತೆ. ಸುಸಂಪೂಜ್ಯ ಯಶಸ್ನುಂಸ್ತು, ಸರಿಯಾದ ರೀತಿಯಲ್ಲಿ ದೇವತೆಗಳ ಆರಾಧನೆ ಮಾಡಿ ಈ ಕೆಲಸ ಎಲ್ಲ ಮುಗಿಸಿ ಆದರೆ ದೇವಾಹ ಏವ ಅನುಜಾನತೆ, ಅನುಕೂಲ ಮಾಡಿಕೊಳ್ಳಿ ಶುರು ಮಾಡ್ತಾರೆ. ಆಮೇಲೆ ಪೂರ್ತಿ ಅನುಕೂಲ ಮಾಡಿಕೊಡ್ತಾರೆ. ಅಥವಾ ತದ್ ಯಶೋವೃದ್ಧೈ ವಿಘ್ನಂತೀವ ಪುನಃ ಪುನಃ. ವಿಘ್ನ ಮಾಡ್ತಾನೆ ಇರ್ತಾರೆ, ಅವನಿಗೆ ಕೀರ್ತಿ ಕೊಡೋ ಹಾಗೆ ಮಾಡ್ತಾರೆ. ವಿಘ್ನ ಹೇಗೆ ಮಾಡ್ತಾರೆ ಅಂದರೆ ಅವನಿಗೆ ಅಫೆಕ್ಟ್ ಆಗಿರಬಾರ್ದು, ವಿಘ್ನ ಬಂದಿರಬೇಕು. ಗೆದ್ದ ಅಂತ ಕೀರ್ತಿ ಕೊಡಬೇಕು. ಈ ರೀತಿ ಮಾಡ್ತಾರೆ. ಧ್ರುವನ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೇನೆ ನಾನು. ಧ್ರುವ ಯಜ್ಞ ಮಾಡಬೇಕಾದ್ರೆ ಸಿಂಹ ಹುಲಿಗಳೆಲ್ಲ ಬಂದುಬಿಟ್ಟು 5 ವರ್ಷದ ಹುಡುಗ ಆತ, ಚಿಕ್ಕ ಕೂಸು, 5 ವರ್ಷ. ಧ್ರುವನ ಪರೀಕ್ಷೆ ಮಾಡ್ಲಿಕ್ಕೆ ಬಂದರು. ದೇವತೆಗಳಲ್ಲಿ ಧ್ರುವಯಲ್ಲಿ ವಿಘ್ನ ಬಂದರೆ ಇದೇನು ಯೋಚನೆ ಮಾಡಲಿಲ್ಲ, ದೇವ್ರ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಕೊನೆಗೆ ಫಲ ದೇವ್ರ ಪ್ರತ್ಯಕ್ಷನಾಗಿಬಿಟ್ಟ. ವಿಘ್ನ ಗೆದ್ದ ಅಂತ ಆಯ್ತಾಗ
ಏಕಾದಶಿ ತಿಲ್ಲಿ ಉಪವಾಸ ಮಾಡಿದ ತಕ್ಷಣ ಮನೆಯವರು ಏನಾದ್ರು ತೊಗೊಳ್ಳಿ ಶುರು ಅವತ್ತೇ ಉಪಚಾರ ಜಾಸ್ತಿ ಮಾಡ್ತಾರೆ. ಉಳಿದ ದಿವಸಕ್ಕಿಂತ ಜಾಸ್ತಿ ಉಪಚಾರ ಅವತ್ತೇನೆ ಗೆಲ್ಲಬೇಕಾಗುತ್ತೆ. ಗೆಲ್ದವ್ರು ಏನಾಗುತ್ತೆ, ಮಾಡ್ಲಿಕ್ಕಾಗೋದಿಲ್ಲ ಅವ್ರು, ಎಂದೂ ಮಾಡ್ಲಿಕ್ಕೆ ಹೋಗು. ಅದು ವಿಘ್ನಗಳು ಬಂದಾಗ ಗೆಲ್ಲಬೇಕು. ನಾವು ಮಾಡೋ ಕೆಲಸಗಳೇ ಚಿಕ್ಕ ಚಿಕ್ಕ ಕೆಲಸಗಳು, ಅದಕ್ಕೆ ದೊಡ್ಡ ಕೆಲಸ ಏನೇನು ಮಾಡ್ತಾರೆ ಇವರು ಗೊತ್ತಾಯ್ತಾ. ವಿಘ್ನಗಳನ್ನ ಗೆದ್ದರೆ ಕೀರ್ತಿ ಬಂತು. ತಾತ್ಪರ್ಯ ವಿಘ್ನತೋ ದೇವೈಹಿ, ಅವರು ವಿಘ್ನ ಮಾಡೋರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ, ನೀನು ಮಾಡಬೇಕು, ಇನ್ನೊಬ್ಬರಿಗೆ ಮಾಡಿಸ್ಬೇಕು. ಮಾಡೋನು ಬಿಡಿಸಿದ್ರೆ ಮಹಾಪಾಪ ಬರುತ್ತೆ. ಒಬ್ಬನ ಕೈಯಲ್ಲಿ ಮಾಡಿಸಿದರೆ ಏಕಾದಶಿ ವ್ರತವನ್ನು ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಮರಿಬಾರ್ದು, ಅದೆಲ್ಲ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮಾಡಿಸಿದ್ರೆ ಬೆಲೆ ಇರುತ್ತೆ ಅದಕ್ಕೆ. ಇವತ್ತು LIC ಮಾಡಿದರೆ ಏಜೆನ್ಸಿಗೆ ದುಡ್ಡು ಕೊಡ್ತಾರೋ ಇಲ್ಲ, ಅದಕ್ಕೆ ತಕ್ಕಂಥ ಪ್ರಪೋರ್ಷನೇಟ್ ಕಮಿಷನ್ ಹೇಗೆ ಬರುತ್ತೋ ಏಕಾದಶಿ ಮಾಡಿಸಿದ್ರೆ ಕಮಿಷನ್ ಬರುತ್ತೆ. ಎಷ್ಟು 12 ಏಕಾದಶಿ ಉಪವಾಸ ಮಾಡಿದ್ರೆ ಪುಣ್ಯ ಬರುತ್ತೆ ಒಬ್ಬರ ಕೈಲಿ ಮಾಡಿಸಿದ್ರೆ. ಬರೀ ಮಾಡಿಸ್ತೋ ತಾನು ಮಾಡಿಸಿದರೆ ಇಲ್ಲೋದ್ರೆ ಅವ್ರ ಏಜೆನ್ಸಿಗೆ ಇದೇ ಇಲ್ಲ, ಅವ್ರಿಗೆ ಇಲ್ಲ, ಹೇಗೆ ಬರ್ತದೆ, ಇನ್ವ್ಯಾಲಿಡ್ ಆಗುತ್ತೆ. ಅವ್ನು ಮಾಡಿರಬೇಕು ಫಸ್ಟ್, ಆಗ ಮಾಡಿಸ್ಬೇಕು. ಈ ಬರೀ ಮಾಡಿಸಿ ಪುಣ್ಯ ಬರೀ ಎಲ್ಲರೂ ಮಾಡಿ ಹೇಳಿಬಿಡ್ತಾರೆ. ಹೇಳೋರು ಆಗ್ತಾರೆ, ಮಾಡೋರು ಒಬ್ಬರು ಆಗೋದಿಲ್ಲ. ಬರೀ ಹಾಗೆ ಮಾಡಬಾರ್ದು. ಯಾರಿಗೆ ಹೇಳಿದ್ರೆ ಮಾಡ್ತಾರೆ ಅಂತಲ್ಲ, ಅವರು ಯೋಗ್ಯತೆ ಇದ್ರೆ ಮಾಡ್ತಾರೆ, ಹೇಳಿದರೆ ಮಾಡ್ತಾರೆ ಅಂದರೆ ತಪ್ಪದು. ಯೋಗ್ಯತೆ ಇದ್ದರೆ ಮಾಡ್ತಾರೆ, ಪ್ರಯತ್ನ ಪಡಬೇಕು. ಅದಕ್ಕೆ ಪುಣ್ಯ ಕಟ್ಕೊಳ್ಳೋಕೆ 1000 ದಾರಿ ಇರುತ್ತೆ, ಪಾಪ ಕಟ್ಕೊಳ್ಳೋಕ್ಕೂ 1000 ದಾರಿ ಇರುತ್ತೆ. ಇವತ್ತು ಎಂದಿದು ಬಲ ಏಕಾದಶಿ ಎಲ್ಲ ಶುರು ಮಾಡೋ ಜನಗಳು ಏನಾದ್ರು ತಗೊಡಿ ಬಿಡೋದಿಲ್ಲ. ಕಾಫಿ ಯಾರು ಕುಡಿ ಕೊಟ್ಟು ಬಿಡಬೇಕು ವ್ಯವಸ್ಥಾನ, ಅದನ್ನೇ ಗೆಲ್ಲಬೇಕು. ಯಾವಾಗ ಗೆಲ್ತಾನೆ, ಎಷ್ಟು ಪುಣ್ಯ ಅಂತ ಗೊತ್ತಿದ್ರೆ ಗೆಲ್ತಾನೆ, ಇಲ್ಲದ್ರೆ ಗೆಲ್ಲೋದಿಲ್ಲ. ಇವತ್ತು ಆಫೀಸ್ಗೆ ಹೋಗೋದನ್ನು ಬೇಡವನ್ನು ಬಿಟ್ಬಿಡ್ತಾನೆ, ಯಾಕೆ ಸಂಬಳ ಹೋಗಿಬಿಡುತ್ತವನಿಗೆ, ಬದೀತಿದೆ, ರಿಸ್ಕ್ ಇದೆ. ಇಲ್ಲಿ ಪಾಪ ಬರುತ್ತೆ ಅಂತ ಹೇಳಿದ್ರೆ ಬಿಡ್ತೇವೆ. ಅವೆಲ್ಲ ಏನು ಸುಮ್ಮನೆ ಹೇಳ್ತಾರ ಅದರಿಂದ ಕೇಳೋದಿಲ್ಲ. ಅದು ಎರಡನ್ನೂ ಹೇಳಬೇಕು. ಮಾಡಿದರೆ ಪುಣ್ಯ ಬರುತ್ತೆ, ಬಿಟ್ಟರೆ ವಿಷ್ಣು ಪಂಚಕ ಮಾಡಿದರೆ ಪುಣ್ಯ ಬರುತ್ತೆ, ಬಿಟ್ಟರೆ ಪಾಪ ಅಂತ ಹೇಳಲಿಲ್ಲ. ಯಾವುದಕ್ಕೆ ಪಾಪ ಬರುತ್ತೆ ಅಂತ ಹೇಳ್ತಾರೆ ಕಂಪಲ್ಸರಿ ಅಂತ ಅರ್ಥ. ಯಾವುದು ಪುಣ್ಯ ಬರುತ್ತೆ ಇನ್ಸೆಂಟಿವ್ ಅಷ್ಟೇ. ಇವತ್ತು ಏಕಾದಶಿ ಉಳಿದ ವ್ರತಗಳೆಲ್ಲ ಏನವು, ಕೃಷ್ಣಾಷ್ಟಮಿ ಏಕಾದಶಿ ಬಿಟ್ಟರೆ ಉಳಿದೆಲ್ಲ ಕೂಡ ಶಕ್ತಿ ಇದ್ದರೆ ಮಾಡ್ಬೋದು. ಆದರೆ ಇದನ್ನು ಮಾಡಬೇಕು, ಬಿಟ್ಟರೆ ಮಾಡಿದರೆ ಬೆಲೆನೇ ಇಲ್ಲ. ಆಗ ತಪ್ಪದೆ ಮಾಡೇ ಮಾಡ್ತಾರೆ. ಬಯಸಿ ಹೆದರಿದರೆ ಯಾರು ಮಾಡೋದಿಲ್ಲ, ಪ್ರೊಟೆಸ್ಟ್ ಮಾಡ್ತಾರೆ. ತಾತ್ಪರ್ಯಾತ್ ವಿಘ್ನಿತೋ ದೇವತೆಗೆ ವಿಘ್ನ ಮಾಡಲೇಬೇಕು ಅಂತ ಬಂದರೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಲೈಫನ್ನೇ ನೋಡಿ ನೀವೀಗ, ಎಷ್ಟೋ ತುಂಬ ಜನ ಬಡವರೆಲ್ಲ ಹೇಗೆ ಬಂದಿರ್ತಾರೆ, ಭಾರಿ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ, ಗೊತ್ತಾಯ್ತಾ. ಅದು ಮೇಲೆ ಬಂದಿರ್ತಾರೆ ಅಂದರೆ ದೇವತೆಗಳು ಒಪ್ಪಿದ್ದಾರೆ ಅಂತ ಅರ್ಥ. ಅದಕ್ಕೆ ಯಾವ ದೇವತೆಗಳು ವಿಜ್ಞಾನ ಓವರ್ಕಮ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಓವರ್ಕಮ್ ಮಾಡೋಕ್ಕೆ ಬರೋದಿಲ್ಲ ಇವ್ರ ಕೈಲಿ. ಅವ್ರು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಕೀರ್ತಿ ಕೊಡ್ತಾರೆ ಹೊರತು ನಮ್ಮ ಪ್ರಯತ್ನ ಅಂದ್ಕೊಳ್ಬಾರ್ದು. ದೇವ್ರು ಏನಾದರೂ ಟ್ರೈ ಮಾಡಿದ್ರು ದೇವತೆಗಳು, ನಾನು ಗೆದ್ದುಬಿಟ್ಟೆ ಅಂತ ಹೇಳಬಾರ್ದು. ಅವ್ರು ಗೆಲ್ಲಿಸಿದ್ರು ಅಂತ ಹೇಳಬೇಕು. ಇವತ್ತು ವಿದ್ಯಾರ್ಥಿಗೆ ಒಳ್ಳೆಯ ಪ್ರಶ್ನೆ ಮೇಷ್ಟ್ರು ಕೇಳಿದ್ರೆ ಏನರ್ಥ, ಒಳ್ಳೆಯ ಅನುಗ್ರಹದಿಂದ ಒಳ್ಳೆ ರೀತಿ ಕೇಳ್ತಾನೆ ಅಂತ ಅರ್ಥ. ಅದನ್ನು ಬಿಟ್ಟುಬಿಟ್ಟು ಪ್ರಶ್ನೆನೇ ಕೇಳದೆ ಹೋದರೂ ಇನ್ವ್ಯಾಲಿಡ್ ಆಯಿತು. ಉದ್ದೇಶಪೂರ್ವಕ ಫೇಲ್ ಮಾಡಬೇಕು ಅಂತ ಹೊಟ್ಟೆ ಮಾಡ್ಲಿಕ್ಕೆ ಬರುತ್ತೆ. ಎಷ್ಟು ಬುದ್ಧಿವಂತನೂ ಕೂಡ ಏನು ಮಾಡ್ಬೋದು, ಅವನು ಇಷ್ಟ ಇಲ್ಲ ತಿಳ್ಕೊಳ್ಳಿ, ಏನೋ ಒಂದು ಅಸಂಬದ್ಧ ಪ್ರಶ್ನೆ ಕೇಳಿ ಅವನು ಕನ್ಫ್ಯೂಸ್ ಮಾಡಾಕ್ಬಿಡ್ತಾನೆ. ಆದ್ದರಿಂದ ಅನುಗ್ರಹ ಅಂತ ಬೇಕೇ ಬೇಕು ಅದಕ್ಕೆ. ಅದು ಯದೇತದಾತ್ಮನಿ ಅದನ್ನೇ ಹೇಳಬೇಕಾದ್ರೆ ನಮಗೆ ಎಲ್ಲೆಲ್ಲಿ ಕೆಲಸ ಆಗುತ್ತೋ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಶುಭಾಂಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಪರೀಕ್ಷೆ. ಎಲ್ಲೆಲ್ಲಿ ಕೆಲಸ ಆಗಿದೆಯೋ ದೇವ್ರ ಅನುಗ್ರಹ ಅಂತ ತಿಳಿಬೇಕು. ಎಲ್ಲಿ ಆಗಿಲ್ವೋ ನಮ್ಮ ಪಾಪದ ಫಲ ಅಂತ ತಿಳಿಬೇಕೇ ಹೊರತು ದೇವ್ರ ಕೈ ಕೊಟ್ಟರು ದೇವ್ರನ್ನ ಬೈಲಕ್ಕೆ ಹೋಗಬಾರ್ದು ಅಂತ ಅರ್ಥ. ಇಲ್ಲ, ಹೌದು, ಅದು 3 ಇದೆ, 3 ಇದೆ. ಅದರಲ್ಲಿ 2 ಅಂತೂ ಎಲ್ಲರಿಗೂ ಕಂಪಲ್ಸರಿ. ಅವ್ರಿಗೆ ಬ್ರಹ್ಮಚಾರಿ ಎಷ್ಟು ಓದ್ಬೋದು ಅಷ್ಟು ಓದಿ ಅದೇ ಬ್ರಹ್ಮಚಾರಿ. ಅದು ಬ್ರಹ್ಮಚಾರ್ಯ ಶಬ್ದಕ್ಕೆ ವೇದಾಧ್ಯಯನ ಅಂತಲೇ ಮುಖ್ಯವಾದ ಅರ್ಥ. ಅವ್ರು ಓದೋದು ಬ್ರಹ್ಮಚಾರ್ಯ ಆಶ್ರಮ ಶಬ್ದ ಅರ್ಥ ಅದು. ಇವತ್ತು ಕೂಡ ಅಷ್ಟು ಪುಣ್ಯಕ್ಕೆ ಉಳ್ಕೊಂಡಿದೆ. ಓದಿ ಕೆಲಸ ಆಮೇಲೆ ಮದುವೆ ಅಂತ ಗೃಹಸ್ಥಾಶ್ರಮ ಡೈರೆಕ್ಟ್ ಹೋಗೋದಿಲ್ಲ, ಹೊತ್ತಾನೆ. ಅದು ಯಾಕೆಂದರೆ ಈ ಒಂದು ವ್ಯವಸ್ಥೆಯಿಂದಾಗಿ. ಹಿಂದೆ ಕೂಡ ಬಾಲ್ಯ ವಿವಾಹ ಮಾಡಿದಾಗಲೂ ಕೂಡ ಯಾರಿಗೆ ಕೊಡ್ತಿದ್ರು ಅವ್ರಿಗೇನಿರಬೇಕಾಗಿತ್ತು, ಮನೆಯವರಿಗೆಲ್ಲ ಆ ಸಾಮರ್ಥ್ಯ ಇರಬೇಕು, ಇಲ್ಲದ್ರೆ ಇರ್ತಿರಲಿಲ್ಲ. ಯದೇತದಾತ್ಮನಿ ಜಗನ್ ಮನೋವಾಕ್ ಪ್ರಾಣ ಸಂಹೃತಂ ಸರ್ವಂ ಮಾಯೇತಿ ತರ್ಕೇಣ ಸ್ವಸ್ತಿ ಸ್ವಸ್ಥಃ ತ್ಯಕ್ವಾ ನ ತತ್ಸ್ಮರೇ. ಸಂಧ್ಯಾಶ್ರಮ ತೊಗೊಂಡಾಯ್ತೀಗ, ಹಿಂದಿನ ನೆನೆಸ್ಕೋತಾ ಕೊಡಬಾರ್ದು, ಗೊತ್ತಾಯ್ತಾ. ಆಮೇಲೆ ಇತ್ತು ಹೀಗಿದಾವೆಲ್ಲ ಹೋಯ್ತು ಕಥೆ ಮುಗೀತಲ್ಲಿ. ಇವತ್ತು ಏಕಾದಶಿ ಉಪವಾಸ ಮಾಡಿದವ್ರು ಕೂಡ ಯೋಚನೆ ಮಾಡ್ತಾ ಕೂತಿರ್ತಾರೆ, ಏನೇನು ಮಾಡ್ಬೋದು ನಾಳೆ, ಇವತ್ತು ಏನೇ ತಿರ್ಬೋದು, ಅದರಲ್ಲೇ ಕಂಡ್ರೆ ಹೋಯ್ತದೆ, ಫೇಲ್ಯೂರ್. ಅದು ಯೋಚನೆ ಕೂಡ ಮಾಡಬಾರ್ದು ಆ ಬಗ್ಗೆ. ಅದು ನಿಜವಾದ ವ್ರತ ಅಂದರೆ ಅದು ಎಂಜಾಯ್ ಮಾಡಬೇಕೇ ಹೊರತು ಬೈಕೊಂಡು ಮಾಡಿದರೂ ತಪ್ಪು. ಅದು ವ್ರತ ಏನೋ ತಿಂದುಬಿಡ್ತೀವಿ, ಮನಸ್ಸಲ್ಲಿ ತಿಂದರೂ ಹೋಯ್ತಾ ಕಥೆ ಅದು ಒಂದು. ಹಾಗೆ ಮಾಡಬಾರ್ದು.
ಕೆಲವೆಲ್ಲ ಸುಮ್ಮನೆ ಅಡುಗೆ ಮೇಲೆ ಓಡಾಡ್ತಿರ್ತಾರೆ, ಅಡುಗೆ ಬೆಳೆಯೋದು ವಾಸನೆ ನೋಡೋದಕ್ಕೆ ಹೋಗೋದು, ತಿನ್ನೋರು ನೋಡ್ತಾ ಕೊಡೋದು, ಅವೆಲ್ಲ ಮಾಡಬಾರ್ದು. ಅವ್ರು ನೋಡಿ ಎಷ್ಟು ತಪ್ಪು ಮಾಡ್ತಾರೆ ಅಂತ ನೋಡಬೇಕೇ ಹೊರತು ಈ ಭಾಗ್ಯ ನಮಗಿಲ್ಲ ಅಂತ ಕೊರಗೋ ರೀತಿ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ಹಿಂದಿಂದ ಯಾವುದಕ್ಕೆ ಜ್ಞಾಪಿಸ್ಕೊಳ್ಳೋಕೆ ಹೋಗಬೇಡಿ ಯತಿಗಳಾದ ಮೇಲೆ. ಯಥೇತದಾತ್ಮನಿ ಜಗತ್ ಮನೋವಾಕ್ ಪ್ರಾಣ ಸಂಭೃತಂ. ಮನಸ್ಸು ಮಾತು ಇವೆಲ್ಲದರಿಂದ ನಮ್ಗೆ ಕಾಂಟ್ಯಾಕ್ಟ್ ಬರ್ತಾ ಇದೆ ಜನಗಳದ್ದು. ಅದಕ್ಕೆ ಜಡಭರತ ರಾಜ ಮಾತಾಡ್ತಿರ್ಲಿಲ್ಲ, ಮಾತು ಕೇಳ್ತಾನೂ ಇರಲಿಲ್ಲ. ಅಚೇತನತ್ವೇನ ಅನಾದ್ಯನಂತ ಕಾಲೇಶು ಅಲ್ಲೇನಾಗಿದೆ, ಸರ್ವಂ ಮಾಯೇತಿ ತರ್ಕೇಣ. ಯೋಚನೆ ಮಾಡಬೇಕು, ಇವರು ಏನೇ ಮಾಡಿದರೂ ಕೂಡ ಅದು ನೆನೆಸ್ಕೊಂಡ್ರೂ ಏನೂ ಉಪಯೋಗ ಇಲ್ಲ. ಆಶ್ರಮಕ್ಕೆ ದ್ರೋಹ ಬರೆದಾಗತ್ತೆ ಹೊರತು ನೆನೆಸ್ಕೊಳ್ಳಬಾರದು ಅಂತ ಹೇಳಿ ತ್ಯಕ್ತ್ವ ನ ತತ್ ಸ್ಮರೇತ್, ಅದಕ್ಕೆ ಜ್ಞಾಪಕ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಚೇತನತ್ವಾತ್ ನೈವೈತತ್ ಪ್ರಯೋಜಕತೆಯ ಸ್ಮರೇತ್. ಯಾಕೆಂದರೆ ಇವೆಲ್ಲ ನಶ್ವರ, ಅದನ್ನು ದಾಟಿ ಬಂದಿದ್ದೇನೆ ನಾನೀಗ, ಆದ್ದರಿಂದ ಮತ್ತೆ ಅದು ಸಿಕ್ಕಾಕೊಳ್ಳೋಕೆ ಹೋಗಬಾರ್ದು, ಧೈರ್ಯದಿಂದ ಇರಬೇಕೆ ಹೊರತು ಆ ನೆನಪಿನಲ್ಲಿ ಕೊರಗಬಾರ್ದು. ಅನಾದ್ಯನಂತ ಕಾಲೇಶು ಮಾಯ ಅಂದರೆ ಇದೇನು, ಅನಿತ್ಯವಾದದ್ದಾದ್ದರಿಂದ ನಿತ್ಯತ್ವ ಭ್ರಮೆಗೆ ಒಳಗಾಗಬಾರ್ದು. ನಾವು ದಾಟಿ ಬಂದ ಮೇಲೆ ಆ ಬಗ್ಗೆ ನಿಶ್ಚಿಂತೆಯಾಗಿರ್ಬೇಕು. ಅಚೇತನ ಒಳ್ಳೆ ಬಸ್ಸು ಅಂತ ಹಿಡಿದೇ ಕುತ್ಕೊಂಡ್ಬಿಟ್ರೆ ಹಾಗೇನೆ. ಈಗೆಲ್ಲ ಟ್ರೈನ್ ಏನೋ ಹೊಸ ಟ್ರೈನ್ ಬರ್ತಾ ಇದೆ ಅಂತ ನೋಡಿದ್ರೆ ಅದೆಲ್ಲ ಎಷ್ಟು ಗೊತ್ತಾ, ಒಂದು ಊಟಕ್ಕೆ 35,000 ರೂಪಾಯಿ ಅಂತ. ಆ ಟ್ರೈನಲ್ಲಿ ಹೋದರೆ ಒಂದು ಊಟಕ್ಕೆ 35,000 ರೂಪಾಯಿ. ಎಷ್ಟಂದರೆ ಜನಗಳಿಗೆ ಒಂದು ದುಡ್ಡಿದೆ ಈಗ, ಹೇಗಾದ್ರು ಖರ್ಚು ಮಾಡಬೇಕು, ಅದು ವ್ಯವಸ್ಥೆ ಬಂದುಬಿಟ್ಟಿದೆ. ಇದೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಪೇಪರಲ್ಲಿ ಹಾಕಿದ್ರೆ ಯಾವುದು ಬರುತ್ತೆ ಅಂತ, ಏನೋ ಹೆಸರು ಅದಕ್ಕೆ, ಅಂಥ ಫೆಸಿಲಿಟೀಸ್ ಅದು ಅರಮನೆ ಇದ್ದಾಗಿರುತ್ತಂತ. ಆ ಥರ 5 ಸ್ಟಾರ್ ಹೋಟ್ಲಾಗೋ 5 ಸ್ಟಾರ್ ವೆಹಿಕಲ್ಗಳು ಅದೆಲ್ಲ ನಿಂತ ಎಷ್ಟಿದ್ರೂ ಹೊಟ್ಟೆ ಹಿಡಿಯಷ್ಟು ತಿನ್ನೋದೇ ಹೊರತು ಅದು ಲೆಕ್ಕ ಇಲ್ಲ. ತಿನ್ನೋದು ಫ್ಯೂಯಲ್ ಅಂತ ಇರಬೇಕು. ಫ್ಯೂಯಲ್ ರುಚಿಗೋಸ್ಕರ ಯಾರು ಫ್ಯೂಯಲ್ ಹಾಕೋದಿಲ್ಲ, ಅದು ಮುಂದೆ ಹೋಗ್ಲಿಕ್ಕೆ ಅಷ್ಟು ಫ್ಯೂಯಲ್ ಬೇಕು. ಆ ಥರ ಯೋಚನೆ ಮಾಡಬೇಕು. ಅನಾದ್ಯನಂತ ಕಾಲೇಶು ಮಾಯೇತ್ಯಾಹುರ್, ಎಂಥದ್ದೇ ಆಗಲಿ ಅದಕ್ಕೆ ಮಿತಿ ಇದೆ. ಏನೇ ಅಡುಗೆ ಮಾಡಿರಲಿ ತಿನ್ನೋದು ಹೊಟ್ಟೆ ಹಿಡಿದಷ್ಟು ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಆ ಯೋಚನೆ ಇದ್ದರೆ ನಾವು ಪ್ರತಿಯೊಂದು ಹೊಟ್ಟೆಗೆ ಹೇಗೆ ನಾವು ಇತಿಮಿತಿ ಇದೆಯೋ ನಮ್ಮ ಸಂಪಾದನೆಗೂ ಇತಿಮಿತಿ ಇರಬೇಕು. ತುಂಬ ಹೆಚ್ಚು ಮಾಡಿದರೆ ರಿಸ್ಕ್ ಅದು. ಎಷ್ಟು ಜನ ಆಸ್ತಿ ಮಾಡಿಯೇ ಸಾಯ್ತಾರೆ. ಯಾಕೆ, ಎಷ್ಟು ಕೆಲಸದವರೇ ಕೊಲೆ ಮಾಡ್ತಾರೆ ಎಷ್ಟೋ ಸಲ, ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಎಷ್ಟೋ ಸಲ ಸತ್ತು 3-4 ದಿವಸ ಗೊತ್ತು ಕೂಡ ಆಗಿರೋದಿಲ್ಲ, ಓಡೋಗ್ಬಿಟ್ಟಿರ್ತಾರೆ ಮಾಡಿ. ಇವರು ಆ ಮಕ್ಕಳೆಲ್ಲ ಔಟ್ ಆಫ್ ರೀಚು, ಇವರು ಬೇರೆ ಮುದುಕರಿರ್ತಾರೆ, ಚೆನ್ನಾಗಿ ಸ್ಟಡಿ ಮಾಡ್ತಾರೆಲ್ಲ ಮಾಡಿಬಿಟ್ಟು ಏನು ಮಾಡಬೇಕು ಮಾಡ್ತಾರೆ. ಇದೆಲ್ಲ ಎಷ್ಟು ಅನ್ಯಾಯ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿ ನಾವು ನಮ್ಮ ಸೇಫ್ಟಿಗೆ ಎಷ್ಟು ನೋಡ್ಕೋಬೇಕೇ ಹೊರತು ಕೂಡಿಟ್ಟಷ್ಟು ಇರಬಾರ್ದು. ಇವತ್ತು ಹೆಚ್ಚು ತಿಂದರೆ ಅದು ಹೊಟ್ಟೆಯಲ್ಲಿ ಕೂಡಿಟ್ಟ ಲೆಕ್ಕ, ಕೂಡಿಟ್ಟಿದ್ದು ಏನಾಗುತ್ತೆ, ಕೊಳೆಯುತ್ತೆ, ಅದು ರೋಗ ಪರಿವರ್ತನೆ ಆಗುತ್ತೆ. ಎಷ್ಟು ಯಾರೋ ಒತ್ತಾಯ ಮಾಡಿದ್ರೆ ತಿಂದುಬಿಟ್ರೆ ಅದು ವೇಸ್ಟ್, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಡಂಪಾಗಿ ಕೊಳೆಯುತ್ತೆ. ನೀವು ಹೇಗೆ ಹೊರಗಿಟ್ಟರೆ ಕೊಳೆಯುತ್ತೆ, ಹೊಟ್ಟೆಯಲ್ಲಿ ಕೊಳೆಯುತ್ತೆ. ಕೊಡದ ಜಾಗ ಕೆಟ್ಟೋಗುತ್ತೆ, ಹೊಟ್ಟೆ ಕೆಟ್ಟೋಗುತ್ತೆ, ಹೊಟ್ಟೆ ಕೆಟ್ಟು ಎಂಟೈರ್ ಬಾಡಿ ಕೆಟ್ಟೋಗುತ್ತೆ. ಅದಕ್ಕೆ ಮೇಂಟೆನೆನ್ಸ್ ಇರಬೇಕು. ಅಚೇತನತ್ವ ದೈವೈತತ್ ಪ್ರಯೋಜಕತೆಯಾಸ್ಪರಿ, ಇವೆಲ್ಲ ಅಚೇತನ ಪದಾರ್ಥಗಳು, ಪ್ರಯೋಜನ ಇದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಕೊಡುದು. ಚೇತನತ್ವಂ ಸ್ವತಂತ್ರತ್ವಂ ಸಚೈಕೋ ವಿಷ್ಣುರೇವರು, ಚೇತನದಿಂದ ಕೆಲಸ ಆಗತ್ತೆ. ಅಂಥ ಚೇತನದ ಹೈಯೆಸ್ಟ್ ಯಾರು, ಪರಮಾತ್ಮ. ಆತನಿಗೆ ಶರಣಾಗಬೇಕೆ ಹೊರತು ಉಳಿದವರಿಗೆಲ್ಲ. ಆಫೀಸ್ನಲ್ಲಿ ಮುಖ್ಯ ಬಾಸ್, ಯಾವ ಆಫೀಸ್ಗೆ ಹೋದರೂ ಕೂಡ ಇಂಪಾರ್ಟೆಂಟ್ ಯಾರು ಗಮನ ಇರಬೇಕು ನಮಗೆ, ಮುಖ್ಯಸ್ಥ ಯಾರು ನೋಡ್ತಾರೆ, ಅವನ ಮೂಲಕ ಕೆಲಸ. ಅವನು ಇಂಥಲ್ಲಿ ಹೋಗೋದ್ರೆ ಹೋಗ್ತಾರೆ, ವ್ಯವಸ್ಥೆ ಪ್ರಕಾರ ನಡ್ಕೋಬೇಕು. ಆಯಸ್ತು ಫಲಮುದ್ದಿಷ್ಟಂ ಪ್ರೋಕ್ತಂ ಮಾಯೈತಿ ನಿಷ್ಫಲಂ. ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಹೇಳಿದೆ. ಮಾಯಾ ಶಬ್ದಕ್ಕೆ ಉಳಿದವ್ರು ಎಲ್ಲೇ ಬಂದರೂ ಒಂದೇ ಅರ್ಥ. ಇದೇನಿದು ಭ್ರಮೆ, ಅದಲ್ಲ. ಇಲ್ಲಿ ಮಾಯಾ ಶಬ್ದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅರ್ಥ ಹೇಳಿದೆ. ಒಂದೊಂದು ಕತ್ತೆ ಅನೇಕ ಅರ್ಥಗಳು ಬೇರೆ ಬೇರೆ ಹೇಳಿದ್ದಾರೆ. ಆಯಾ ಅಂತ ಹೇಳಿದರೆ ಫಲ, ಮಾಯಾ ಅಂದ್ರೇನು, ನಿಷ್ಫಲ ಅಂತ ಅರ್ಥ. ನಿಷ್ಫಲವಾದ ಕೆಲಸಗಳಾದ್ದರಿಂದ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಫಲತ್ಯಾಗಸ್ತು, ಇದು ಅರ್ಥ ತಿಳ್ಕೊಂಡ್ಬಿಟ್ರೆ ಆಗ ಎಲ್ಲೆಲ್ಲಿ ಮಾಯೆ ಅಂತ ಹೇಳಿ, ಸಂಸಾರ ಮಾಯೆ, ನಿಷ್ಫಲ. ಇವತ್ತು ಯಾವ ಸ್ಕೂಲೇ ನಂಬರ್ 1 ಸ್ಕೂಲು ಅಂತೇಳಿ ಫೇಲ್ ತೊಗೊಂಡ್ಬಿಟ್ರೆ ಹೋಗಿಬಿಟ್ಟು ಈ ಕಾಲೇಜ್ ಬಿಡಬಾರ್ದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಬಿಟ್ಟರೆ ಅವರೇ ಕಳಿಸ್ಕೊಡ್ತಾರೆ. ಒಳ್ಳೆ ಕಾಲೇಜ್ ಸೀಟ್ ಸಿಕ್ಕಿದ್ರೆ ಏನು ಉಪಯೋಗ ಅಂದರೆ ಮಿನಿಮಮ್ ಟೈಮ್ನಲ್ಲಿ ಹೋಗ್ಬೇಕು. ಆ ಕಡೆ ಮಿನಿಮಮ್ ಟೈಮಲ್ಲಿ ಹೋಗ್ಬೇಕು. ಒಂದು ಸ್ವಲ್ಪ ಹೆಚ್ಚಾದರೂ ಅದಕ್ಕೂ ಅನ್ಯಾಯ, ಇವನಿಗೂ ಅನ್ಯಾಯ. ಗೊತ್ತಾಯ್ತಾ? ಅದು ಮೋಹ ಬರಬಾರ್ದು. ನಮ್ಮ ಟಿಕೆಟ್ ಇಲ್ಲಿ ಬಂದ ತಕ್ಷಣ ಹೇಗೆ ಖುಷಿಯಿಂದ ಹಿಡಿತಾನೆ, ಬರೀ ಸುಮ್ಮನೆ ಹಿಡಿಯೋದಿಲ್ಲ, ಮತ್ತೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಆಗ್ಲೇ ಹಿಡಿಯೋದಕ್ಕಾಗಿ ಬರೋಕ್ಕೆ. ಅದಕ್ಕೇ ಅಂತ್ಯಕಾಲ ಬಂದಾಗ ರೆಡಿಯಾಗಿರ್ಬೇಕಂತೆ, ಯಾವಾಗ ರೆಡಿಯಾಗಿರ್ಬೇಕು. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮೇವ ಅತಿಥಿ. ಯಾರೋ ಅತಿಥಿ ಬಂದೇ ಬರ್ತಾರೆ ಅಂತೇಳಿ ಕಾಯ್ತಾ ಕೂತಿರ್ತಾರಲ್ಲ, ಕಾಯ್ತಾ ಇರ್ತಾರೆ. ಅದಕ್ಕೆ ರಾಯರು ಎಷ್ಟು ದಿವಸ ಇರಬೇಕು ಅಂತ ಕೇಳಿದ್ರು ಅಂತ ಹೇಳೋದಿಲ್ಲ, ಲೋಕಕ್ಕೆ ಸಂದೇಶ ಕೊಟ್ಟರು ಆ ಮೂಲಕ. ಎಲ್ಲಿಂದ ಬಂದೆ ಮುಂದೆತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ ವಾಲಸ್ಯ ಮರುಳೆ.
ಆಮೇಲೆ ನೀವು 10 ಇಯರ್ಸ್ ಸರ್ವೀಸು 5 ಇಯರ್ಸು ರಿಟೈರ್ಮೆಂಟಲ್ಲಿ ಅಷ್ಟಲ್ಲೇ ದುಡ್ಡು ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಮಾಡಬಾರ್ದು, ಅಷ್ಟರೊಳಗೆ ಸೇಫಾಗಿ ಬದುಕಬೇಕು. ಇವು ಯಾವಾಗಲೂ ಎಚ್ಚರ ಇರಬೇಕು, ನಾಳೆ ಏನು ಅಂತೇಳಿ. ಆ ರೀತಿ ಬಂದಾಗ ಇನ್ನೇನು ಆದಷ್ಟು ಕಮಿಟ್ಮೆಂಟ್ ಇರಬಾರ್ದು, ಫ್ರೀ ಇರ್ಬಿಡ್ಬೇಕು. ಅವಾಗ ದುರುಪಯೋಗ ಚಾನ್ಸೇ ಇಲ್ಲ. ಇನ್ನು ಬಿಟ್ಟು ಹೋದ ತಕ್ಷಣ ಕೋರ್ಟ್ ಕೇಸ್ ಶುರುವಾಗುತ್ತೆ. ಎಷ್ಟೋ ಸರ್ತಿ ನಿಮಗೆ ಗೊತ್ತಿಲ್ಲ, ಇನ್ನೂ ಕ್ಲಿಯರ್ ಆಗಿರಲ್ಲ ಬಾಡಿ, ಇವ್ರು ಹೊಡೆದಾಡ್ದು ನಿಂತ್ಬಿಡ್ತಾರೆ ನನಗೆ ಅಂತೇಳಿ. ಉಳಿದವ್ರು ಯಾರೋ ಬಂದವ್ರು ಮೊದಲು ಮುಗಿಸ್ಬಾರ ನಾವು ಹೋಗ್ಬೇಕಾಗಿದೆ ಅಂತಿರ್ತಾರೆ. ಆ್ಯಕ್ಚುಲಿ ಆಗಿದೆ, ಬಿಡೋದಿಲ್ಲ ಅವರು. ನಾನು ಮಾಡ್ತೀನಿ ಗಲಾಟೆ, ದೊಡ್ಡ ಗಾಡಾಟೆ ಎಬ್ಬಿಸ್ಬಿಟ್ಟು ಆ ಗಲಾಟೆಯಿಂದ ಉತ್ತರಾಧಿಕಾರಿತ್ವ ಕ್ಲೇಮ್ ಮಾಡಬೇಕು, ತಾನು ಆಸ್ತಿ ಪಾಲು ತೊಗೋಬೇಕು. ಇದೆಲ್ಲ ಆ ಕಾಲದಲ್ಲಿ ಮಾಡ್ತಿರ್ತಾರೆ. ಎಷ್ಟೋ ಜನ ಬೈತಿರ್ತಾರೆ, ಬುದ್ಧಿನೇ ಇಲ್ಲ ಜನಗಳಿಗೆ ಅಂತ. ಅದಕ್ಕೆ ಹೇಳ್ತಾರೆ, ನಿರರ್ಥಕವಾದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು. ಆಯಸ್ತು ಫಲಮುದ್ದಿಷ್ಟಂ ಪ್ರೋಕ್ತಂ ಮಾಯೈತಿ ನಿಷ್ಫಲಂ ಫಲಾಲ್ಪತ್ವಾತ್ತು ಮಾಯೈಷ. ನಮಗೆ ಎರಡು ಫಲನೇ ಸಿಗಲಿಲ್ಲ, ವೇಸ್ಟು. ಸ್ವಲ್ಪ ಫಲ ಸಿಕ್ತು, ವೇಸ್ಟ್. ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತೇನೆ ಅಂತ ತಿಳ್ಕೊಬೇಡ. ಅವ್ರು ಇನ್ವೆಸ್ಟ್ ಮಾಡಿದ್ದಕ್ಕೆ ಎಷ್ಟು ಬರಬೇಕು ಕೊನೆ ಪಕ್ಷ ಅಂದರೆ ಎಫ್ ಡಿ ಇಟ್ಟಿದ್ದಕ್ಕೆ ಜಾಸ್ತಿ ಬರಬೇಕು. ಇದು ಎಫ್ ಡಿ ಇಡೋದು ಸ್ವಲ್ಪ ಅಲ್ವೇನು, ರಿಸ್ಕೇ ಇರೋದಿಲ್ಲ. ಎಫ್ ಡಿ ಹಾಕಿಡೋದಿಲ್ಲ ಅಂತ ಎಫ್ ಡಿ ನಿಮ್ಗೆ ಎಷ್ಟು ಬರ್ಬೋದು ನಿಮಗೆ? ಅಲ್ಲಿ ಆಗಲ್ಲ, ಎಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅಷ್ಟು ಬರ್ಬೋದು. ಸರಿಯಾದ ರೀತಿಯಲ್ಲಿ ಇದ್ದರೂ ಕೂಡ ಮೋಸ ಗೀಸ ಮಾಡದೇ ಅಷ್ಟಿರ್ಬೋದು. ಗೊತ್ತಾಯ್ತಾ? ಅದನ್ನು ಯೋಚನೆ ಮಾಡಬೇಕು ಯಾವಾಗಲೂ. ಅದಕ್ಕೆ ಅಲ್ಪ ಫಲ ಇದ್ದರೂ ಏನಂತ ಕರೀತಾರೆ ಅದನ್ನು? ನಿಷ್ಫಲ. ಅಷ್ಟೇ ಬಂತಂತೂ ಬರೀ ಶ್ರಮಯೇ ಬಹಿ ಕೇವಲಂ ಅಷ್ಟೇ. ಆದರೆ ಹೆಚ್ಚು ಫಲ ಬಂದಾಗ ಅದಕ್ಕೆ ಅರ್ಥ ಇದೆ. ಸಂಸಾರದಲ್ಲಿ ಹೆಚ್ಚು ಫಲ ಕೊಡೋದು ಒಂದೇ ಒಂದು, ಜ್ಞಾನ ಒಂದೇ. ಜ್ಞಾನ ಒಂದೇ ಜನ್ಮದಿನಕ್ಕೆ ಬರೋ ಆಸ್ತಿ. ಆದ್ದರಿಂದ ಸ್ಕೂಲ್ ಬಿಟ್ಟು ಹೋಗ್ತಾನೆ, ಅವನಿಗೆ ಡಿಗ್ರಿ ಹಿಂದೆ ಬರುತ್ತೆ. ಗೊತ್ತಾಯ್ತಾ? ಆ ಟೇಬಲ್ ಚೇರ್ ಒಯ್ದಿದ್ರೆ ಇದಕ್ಕೆ ಹಾಕ್ತಾನೆ. ಆ ಯಾವ ದೃಷ್ಟಿಯಲ್ಲಿ ಏನು ಬರುತ್ತೆ ಏನು ಹೋಗುತ್ತೆ. ನಮ್ಮಿಂದ ಯಾವುದು ಬಂದಿಲ್ಲ, ಯಾವುದು ಬರೋದಿಲ್ಲ. ಜೊತೆಗೆ ಇವನು ಏನು ಸಾಧನೆ ಮಾಡ್ತಾರೆ ಅದು ಮಾತ್ರ ಬರುತ್ತೆ. ಅದೆಲ್ಲ ಹೇಳಿದರೆ ಯಾರು ಮೋಸ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಮಹಾಫಲಪ್ರದತ್ವಾತ್ತು ವಿಷ್ಣು ರಾಯ ಇತಿ ಇರಿತ. ವಿಷ್ಣುವಿಗೆ ಆಯ ಅಂತ ಹೆಸರಿದೆ. ಯಾಕೆ? ಮೋಕ್ಷ ಕೊಡೋದು ಇನ್ಯಾರು ಕೊಡ್ತಾರೆ? ಒಬ್ಬನೇ ಮೋಕ್ಷ ಕೊಡೋದಾದ್ದರಿಂದ ಅತಿ ಹೆಚ್ಚು ಫಲ ಕೊಡೋದು ಯಾರು? ಭಗವಂತ ಒಬ್ಬನೇ. ಆದ್ದರಿಂದ ಯಾವಾಗಲೂ ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂದರೆ, ಆಫೀಸ್ನಲ್ಲಿ ಕೆಲಸ ಕೊಟ್ಟಿದ್ದಾರೆ, ಲಾಯಲಾಗಿದ್ದೀರಿ ಹೋದಲ್ಲೋ, ಅದಕ್ಕೊಂದು ಮಿತಿ ಇದೆ. ಆದರೆ ದೇಹ ಕೊಟ್ಟವನೇ ಫಸ್ಟು. ಕೆಲಸ ಕೊಟ್ಟವ್ರು ಆಫೀಸ್ ಇರ್ಬೋದು, ದೇಹ ಕೊಟ್ಟವನು ಪರಮಾತ್ಮ. ಆದ್ದರಿಂದ ಆತನ ಫಸ್ಟ್ ಲಾಯಲ್ಟಿ ಯಾರಿಗಿರ್ಬೇಕು? ನಮಗೆ ದೇವ್ರ ಬಗ್ಗೆ. ಆ ರೀತಿ ಇದ್ದರೆ ಆಗ ದೇವರಿಗೆ ಹೆಸರು. ಸೊ ಎಲ್ಲೆಲ್ಲಿ ಮಹಾಮಾಯ ಅಂತ ಹೇಳಿದರೆ ಭಾರಿ ಫಲ ಕೊಡೋದು ಇನ್ನೊಂದು ಅರ್ಥ ಬರುತ್ತೆ. ವಿಷ್ಣು ಸಹಸ್ರನಾಮ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಸೇರಿಬಿಡುತ್ತೆ. ಇವೆಲ್ಲ ಓದಿದ ಮೇಲೆ ವಿಷ್ಣು ದಿವಸ ಹೇಳ್ತಿದ್ದು ಎಲ್ಲ ರಿವಿಷನ್ ಆದಾಗ ಆಗಿಬಿಡುತ್ತೆ. ತ್ರಿಗುಣಾದಿ. ಅದಕ್ಕೆ ಮತ್ತೆ ಮತ್ತೆ ಓದ್ತೀರಿ, ಮತ್ತೆ ಮತ್ತೆ ಹೇಳ್ತೀರಿ ಅಂತ ಆಚಾರ್ಯ ಯಾತಕ್ಕೆ ಹೇಳ್ತಾರೆ ಅಂದರೆ, ಓದೋರಿಗೆ ಅದು ಕಂಟೆಂಟ್ಸ್ ಕೊಟ್ಟಾಗೆ, ಓದಿ ಆದವರಿಗೆ ರಿವಿಷನ್ ಮಾಡಿದಾಗುತ್ತೆ. ಮಹಾಫಲಪ್ರದತ್ವಾತ್ತು ವಿಷ್ಣುರಾಯ ಇತಿ ರೀತಃ ಇತಿ. ವಿಷ್ಣುರಾಯ ವಿಷ್ಣುರಾವತ್ತು ಮಾಡಬಾರ್ದು. ಮತ್ತೆ ವಿಷ್ಣುರಾಯ, ವಿಷ್ಣು ಆಯ ಬಿಡಿಸ್ಬೇಕಂತ. ವಿಷ್ಣುವನ್ನು ಆಯ ಅಂತ ಕರೀತಾರೆ, ಆಯವ್ಯಯ ಅಂತ ಹೇಳ್ತಾರಲ್ಲ, ಆಯವ್ಯಯ ಅಂತ ಕರೆಯೋದಿಲ್ಲ. ಲಾಭನೇನಂತಾರೆ? ಆಯ. ಇವತ್ತದಾದ ಆಯವ್ಯಯ ಪಟ್ಟಿ ಅಂತ ಕೊಡೋದಿಲ್ಲ. ಆಯ ಅಂದರೆ ಬಂದಿತ್ತು, ವ್ಯಯ ಅಂದರೆ ಹೋಗಿತ್ತು. ಕ್ರೆಡಿಟ್ ಡೆಬಿಟ್ ಅಷ್ಟೇ. ಹೌದು, ಅಂದರೆ ಇದರಿಂದ ಪ್ರಯೋಜನ ಇಲ್ಲ. ಇವತ್ತು ಡ್ರೈವರ್ ಇದ್ದಾರೆ, ಕಾರಿಂದ ಪ್ರಯೋಜನ ಇಲ್ಲ. ಡ್ರೈವರ್ ಮಾಡಿ ದುಡ್ಡು ಬರುತ್ತೆ, ಅದರಿಂದ ಪ್ರಯೋಜನದ ಮನೆ ನಡೆಸೋಕ್ಕೆ ಬರುತ್ತೆ ಆಮೇಲೆ. ಆದ್ದರಿಂದ ಸಂಸಾರನ ಆ ರೀತಿ ನೋಡಬೇಕೆ ಹೊರತು ಯಾವ ರೀತಿ ನೋಡಬಾರ್ದು, ಅದೇ ಫಲ ಅಂತ ನೋಡಬಾರ್ದು. ಎಲೆ ಹಾಕಿರ್ತಾರೆ, ನೀವು ದುಡ್ಡು ಒಂದು ಎಲೆಗೆ ಇಷ್ಟೊತ್ತು ಒಂದು ಎಲೆ ಕೊಟ್ಟು ಕಳಿಸ್ಬಿಟ್ರೆ, ಒಂದೆಲೆ 100 ರೂಪಾಯಿ ಅಂತ ಹಾಕಿದರೆ 100 ಎಲೆ ಕೊಟ್ಟು ಕಳಿಸ್ಬಿಡೋದು ಅಲ್ಲ. ಒಂದು ಎಲೆಯಷ್ಟು ಊಟಕ್ಕೆ ಅಂತ ಲೆಕ್ಕ ಅದು. ಅದೇ ರೀತಿ ಸಂಸಾರ, ಅದು ಇದೆಲ್ಲ ಏನು ಸಂಸಾರ ಎಲೆ ಇದ್ದಾಗ ಅಷ್ಟೇ. ಹಾಕ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅದು ಆಮೇಲೆ ತ್ಯಾಜ್ಯ ಕ್ಲಿಯರ್ ಮಾಡಲೇಬೇಕಲ್ಲ, ಫಾಸ್ಟೆಸ್ಟ್ ಮಾಡಬೇಕು. ಆದರೆ ಏನು ಅರ್ನ್ ಮಾಡ್ತಾನೆ ಅದು ಗ್ಯಾರಂಟಿ. ಏನು ಊಟ ಮಾಡಿರ್ತಾನೆ ಅದು ಕೌಂಟ್ ಆಗುತ್ತೆ ಹೊರತು ಎಲೆ ಕೌಂಟ್ ಆಗೋದಿಲ್ಲ. ಅದಕ್ಕೆ ದೇಹದ ಎಲೆ ಇದ್ದ ಬಿಸಾಡೋದೇ ಹೊರತು ಕೊನೆಗೆ ಅದೇನಲ್ಲ. ಅದಕ್ಕೆ ದಾಸರು ಬರೀತಾರೆ, ಕಸಕ್ಕಿಂತ ಕಡೆಯಾಯಿತು ಈ ದೇಹ. ಕಸಕ್ಕಿಂತ ಕಡೆಯಾಯಿತು ಅಂದ್ರೆ ಏನು ಅಲ್ಲ. ಕಸಕ್ಕೊಂದು ಮಾತಿದೆ, ಕಸ ಬಡಿದ ಹಿಡ್ಕೋಬಾರ್ದು, ಕ್ಲಿಯರ್ ಮಾಡಿಬಿಡ್ಬೇಕು. ಕಸನ ಇಡಬೇಕು. ಒಂದಿದೆ, ಕಸ ಕ್ಲಿಯರ್ ಮಾಡಿಬಿಡ್ಬೇಕು. ಆದರೆ ರಾತ್ರಿ ಬಡಿದ್ರೆ ಬೆಳಗ್ಗೆ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಬಾಡಿಗೆ ಹಾಗಲ್ಲ, ಏನೂ ನೋಡಬಾರ್ದು. 3 ಇಯರ್ಸ್ ಅಷ್ಟೇ, 3 ಅವರ್ಸ್ನಲ್ಲಿ ಮುಗಿಸ್ಬೇಕಲ್ಲ. ಅದು ಏನಾಯ್ತು, ಕಸಕ್ಕಿಂತ ಕಡೆ ಆಗಲಿಲ್ಲ. ಈಗ ಕಸ ಬೆಳಗ್ನವ್ರಿಗೆ ಇರ್ಬೋದು, ಇದು ಬೆಳಗ್ನವ್ರಿಗೆ ಬಾಡಿ ಇರಬಾರ್ದು ಅಂದರೆ ಕಸಕ್ಕಿಂತ ಹೋಪ್ಲೆಸ್ ಆಗಲಿಲ್ಲ. ಆಗ ಜನಕ್ಕೆ ಅರ್ಥ ಆಗೇ ಆಗತ್ತೆ. ಇದು ಫೈನಲ್ ಅಂತ ತಿಳ್ಕೊಂಡೆ ಜನ ಸಾಯೋದು. ಮುಂದೆ ಹೇಳ್ತಾರೆ, ಮಹಾಫಲಪ್ರದತ್ವಾತ್ತು ವಿಷ್ಣು ರಾಯ ಇತಿ ರೀತಃ ಇತಿ ನಿವೃತ್ತೇ. ನಿವೃತ್ತ ಅಂತ ಗ್ರಂಥದ ಹೆಸರದು. ವೇದವಾದರ್ಥೋ ನ ಸ್ಯಾತ್ ನಪಾಖಂಡೇನ ಹೈತುಕಿ
ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇ. ಭಗವದ್ಗೀತೆಯಲ್ಲಿ ಬಂದಿದೆ. ವೇದವಾದ ರಥ ಪರ್ಥ ನಾಣ್ಯದ ಸ್ಥಿತಿವಾದಿ ಆಚಾರ ಬರೆದ ಇಲ್ಲಿ ಇದನ್ನು ಇಲ್ಲಿ ಎಷ್ಟೋ ವರ್ಷ ಇಲ್ಲಿ ಬರೆದಾರೆ, ಶಿಫ್ಟ್ ಮಾಡ್ಕೋಬೇಕಲ್ಲಿ. ವೇದ ಓದಬೇಕು ಅಂತ ಹೇಳಿ ವೇದವಾದ ರಥರಾಗಬಾರ್ದು ಅಂದರೆ ವೇದ ಬಿಡಬೇಕು ಅಂತ ಅರ್ಥ ಆಗಿಬಿಡೋದು ಅಲ್ಲ. ವೇದವಾದ ಏನು ಅರ್ಥ ಬರ್ತದೆ ನೆನಪಿದೆಯಾ ಅಲ್ಲಿ? ಅಪೆರೆಂಟ್ ಮೀನಿಂಗ್ ನೋಡಬಾರ್ದು, ವೇದನ ಓದಬಾರ್ದು ಅಲ್ಲ, ವೇದ ಅಪೆರೆಂಟ್ ಮೀನಿಂಗ್ ನೋಡಬಾರ್ದು, ಮುಖ್ಯಾರ್ಥ ನೋಡಬೇಕು ಅಂತ ಅರ್ಥ, ಒಳಗಿನ ಅರ್ಥ ನೋಡಬೇಕು. ಗೊತ್ತಾಯ್ತಾ? ಅದು ಬಿಟ್ಟು ಮೇಲಿನ ಅರ್ಥ ನೋಡಿದರೆ ಅದು ಮೇಲಿನ ಅರ್ಥ. ಎಲೆಗಿಷ್ಟು ಊಟ, ಎಲೆ ಕೊಟ್ಟ ತಗೊಳ್ಳೋದು ನೋಡಿ, ಎಲೆ ಅಂತ ಹೇಳಿಲ್ಲ ನಾವೀಗ, ನಿಮ್ಮ ತೋರಿಸಿ ಬರ್ತಿದ್ದೀವಲ್ಲ ಅನಿಸಿತ್ತು, ನೀವು ಒಪ್ಕೊಂಡಿದ್ದೀರಿ. ಆ ಎಲೆ ಇಷ್ಟೆಲ್ಲ ಹೇಳಿದ್ರೆ ಎಲೆಗೆ ಅರ್ಥ ಅದೇ, ಊಟ ಲೆಕ್ಕ ಹೊರತು ಇದು ಲೆಕ್ಕ ಅಲ್ಲ. ಅದು ಒಳಗಿನ ಅರ್ಥ, ಅದು ಎಲೆ ಎಂಬುದು ಒಳಗಿನ ಅರ್ಥ, ಇದು ಎಂಬುದು ಈ ಅರ್ಥ. ಆ ರೀತಿ ವೇದ ಓದ್ಲಿಕ್ಕೆ ಹೋಗಬೇಡಿ. ಏನಾಗುತ್ತಾಗ ನೀವು ಕಾಲೇಜ್ ಸೀಟ್ ಇಲ್ಲ ಅಂದ್ಬಿಟ್ಟು ಈ ಸೀಟ್ ಕೊಡ್ಬೇಡಿ, ನಾನೇ ಮನೆಯಿಂದ ಶೋಭಾ ತಂದು ಹಾಕೋತೀನಿ ಅಂದರೆ ಸೀಟ್ ಶಬ್ದಕ್ಕೆ ಅರ್ಥ ಅಲ್ಲ. ಸೀಟ್ ಅಂದರೆ ಏನದಕ್ಕೆ ಎನ್ರೋಲ್ ಅಡ್ಮಿಟ್ ಆಗ್ಬೇಕಾದ್ರೆ ಬೇರೆ ಕ್ವಾಲಿಫಿಕೇಷನ್ ಬೇಕು. ಈ ಸೀಟ್ ಹಾಕೋದಲ್ಲ. ಆ ರೀತಿ ಚಾಯ್ಸ್ ಇಲ್ಲೇ ಇಲ್ಲ ಮತ್ತೆ ಅವರಿಗೆ, ಮನೆಯಿಂದ ತಂದು ಹಾಕ್ಕೊಳ್ಳಾಗಿಲ್ಲ. ಎಷ್ಟು ರಾಜ ಮಹಾರಾಜರ ಮಕ್ಕಳಾದರೂ ಕೂಡ ಹೇಗೆ ಬರಬೇಕು ಅವರು? ಯೂನಿಫಾರ್ಮಲ್ಲೇ ಇರಬೇಕು, ಅದು ನಿಯಮ. ಅದು ಹಿಂದೆಲ್ಲ ಸ್ವಲ್ಪ ಬೇತದ, ಈಗಿಲ್ಲ ಅದೆಲ್ಲ. ಎಲ್ಲರೂ ಒಂದೇ ಯೂನಿಫಾರ್ಮ್ ಅಪ್ಲಿಕಬಲ್, ಎಲ್ಲ ಸೇಮ್ ದಿನ ಫಾಲೋ ಮಾಡಬೇಕು. ಆದ್ದರಿಂದ ವೇದವಾದ ಶಬ್ದದಿಂದ ಇಂಥ ಪದಗಳಿಗೆ ಅರ್ಥನೇ ಗೊತ್ತಿಲ್ಲದ ಭಾಷೆ ಬರೆದಿರೋದು ಭಾಳ ಆಶ್ಚರ್ಯ. ಅದು ವೇದವಾದಿಗಳಾಗಬೇಡಿ, ಉಪನಿಷತ್ತುಗಳ ವಾದಿಯಾಗಿ ಶುರು ಮಾಡಬೇಡಿ. ಉಪನಿಷತ್ತೇನು ವೇದದ ಭಾಗನೇ ಆಗಿದೆ ಅಂದರೆ ಅಪಾರ್ಥ ಮಾಡ್ಕೊಳ್ಳೋಕೆ ಹೊರಟ್ರಿ. ಒಂದು ಆಚಾರ್ಯ ಪ್ರತಿಯೊಂದಕ್ಕೂ ಅಷ್ಟು ಕ್ಲಾರಿಟಿ ಕೊಡ್ತಾರೆ. ಮಹಾಫಲಪ್ರದತ್ವಾತ್ತು ವಿಷ್ಣುರಾಯ ಇತೀರಿತ, ಉಳಿದೆಲ್ಲ ನಾಡೆ. ವೇದವಾದ ರಥೋನ ಸ್ಯಾತ್ ನ ಪಾಖಂಡಿ ನ ಹೈತಿ. ವೇದವಾದ ರಥ ಆಗಬೇಡ, ಪಾಖಂಡಿ ಆಗಬೇಡ. ಏನರ್ಥ ಅದಕ್ಕೆ? ವೇದ ವಿರೋಧಿ ಆಗಬೇಡ. ಸೊ ವೇದವಾದ ರಥಕ್ಕೆ ಅರ್ಥ ಅಲ್ಲೇ ಬಂದುಬಿಡುತ್ತೆ. ಈಗ ವೇದ ಬಿಡೋದು ವೇದವಾದ ಇದಲ್ಲ, ವೇದ ಒಳಗಿನ ಅರ್ಥ ತಿಳ್ಕೊ ಅಂತ ಹೇಳ್ತಾರೆ. ನಾ ಹೈತುಕಿ ಅಂದರೆ ಏನು? ಬರೀ ತರ್ಕ ಮಾಡ್ತಾ ಕೊಡೋದು. ಹೇತು ಅಂದರೆ ತರ್ಕ. ಇವತ್ತು ಇಷ್ಟು ಹೇಳಿದ್ರು ಮತ್ತೆ ಓದೋದು ತರ್ಕನೇ. ಅದು ತಪ್ಪು ತರ್ಕಶಾಸ್ತ್ರ ಓದಬಾರ್ದು. ಅದು ಪೂರ್ವಪಕ್ಷವಾಗಿ ಓದಬೇಕೆ ಹೊರತು ಸಿದ್ಧಾಂತವಾಗಿ ಅಲ್ಲ. ಯಾವುದು? ಅದಕ್ಕೆ ಹೇಳಿದ್ದು ಹೈತಿಕೆ ಅಂದ್ರೇನು, ಎಲ್ಲೆಲ್ಲಿ ಹೇಳ್ತಾರೆ. ಬರೀ ಮಾತಾಡ್ತೇನೆ ಅಂತ ಸರಿಯಾಗಿ ಹೇಳೋನು ಮಾತಾಡ್ತಾನೆ, ಕೆಟ್ಟಾಗಿ ಹೇಳೋನು ಮಾತಾಡ್ತಾನೆ. ಅವ್ರು ಬರೀ ಮಾತಾಡ್ತಾ ಏನರ್ಥ ಅದಕ್ಕೆ? ಮೀನಿಂಗ್ಲೆಸ್ ತರ್ಕ ಅಂದರೆ ಕುತರ್ಕ ಮಾಡಬೇಡಿ ಅಂತ. ಎಲ್ಲೆಲ್ಲಿ ತರ್ಕ ಮಾಡಬೇಡಿ ಅಂತ ಹೇಳ್ತಾರೋ ಕುತರ್ಕ ಮಾಡಬೇಡಿ. ಇವತ್ತು ಜನ ತಿಳ್ಕೊಂಡಿದ್ದೇನು? ದೇವರಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ತರ್ಕನ ಇದು? ಕಣ್ಣಿಗೆ ಕಾಣೋದು ಎಷ್ಟು ಪದಾರ್ಥ ನಿಮಗೆ ಗೊತ್ತಿಲ್ಲ. ಕಣ್ಣಿಗೆ ಕಾಣೋದೇ ಕಡಿಮೆ. ಗಾಳಿ ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಇಲ್ವಾ? ಅಷ್ಟು ಇದು ಕುತರ್ಕ. ಕಣ್ಣಿಗಿದ್ದರೆ ಇದು ಇಲ್ಲ, ಕಾಣೋದಿಲ್ಲ, ಆದ್ದರಿಂದ ವಸ್ತುನೇ ಇಲ್ಲ. ತಪ್ಪದು. ಇರೋ ವಸ್ತು ಕಾಣಬೇಕು ಅಂತ ಹೇಳಿದ್ದಾರೆ ಯಾರು ನಿಮಗೆ? ಮೈಕ್ರೋವೇವ್ಸ್ ಎಷ್ಟಿದೆ ಗೊತ್ತಿದೆಯಾ? ಕಾಣೋದಿಲ್ಲ ಅವು. ಅದು ಗೊತ್ತಾಗಬೇಕಾದ್ರೆ ತೋರ್ಸಕ್ಕೆ ಬರುತ್ತೆ ಕಣ್ಣಿಗೆ. ನೀವು ಟಿ ವಿ ಆನ್ ಮಾಡಬೇಕು, ಅವಾಗ ಹೋಗಿ ನೋಡಿದ್ರೆ ಈ ಚಾನಲ್ ಬಂತು ಅಂದ್ರೆ ಅದು ಸಿಕ್ಕಿದೆ ಅಂತ. ಇದು ಕಣ್ಣಿ ನೋಡ್ತಾನೆ ಇದನ್ನ ಅಂದರೆ ಟಿ ವಿ ನೋಡಿ ಮೈಕ್ರೋಸ್ ಅರ್ಥ ಆಗುತ್ತೆ. ಸಾಲಿಗ್ರಾಮ ಮಾಡಿದ್ದು ನೆನಪಾಗಲ್ಲ ಅವನಿಗೆ, ಯಾಕಂದರೆ ಅದಕ್ಕೆ ಲಿಂಕ್ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲ, ಅದು ತಿಳ್ಕೊಬೇಕಂತ ಅಪೇಕ್ಷೆ ಕೂಡ ಇಲ್ಲ. ಹಾಗೆ ಮಾಡಿಬಿಡ್ತಾರೆ. ವೇದೇನ ಶುಷ್ಕವಾದ ವಿವಾದೇನ, ಇನ್ನೊಂದು ಶುಷ್ಕವಾದ ವಿವಾದೇನ, ಒಣ ಹರಟೆ. ಬರೀ ಮಾತಾಡ್ದ ವೇಸ್ಟ್. ಅವನು ಎಷ್ಟು ಸೆಂಚುರಿ ಹೊಡೆದ, ಅವ್ನಿಗೆ ಎಷ್ಟು ಹೊಡೆದ್ರು ನಿಮಗೆ ಪೈಸಾ ಲಾಭ ಇಲ್ಲ. ಅವನು 0 ಹೊಡೆದ್ರು ಅಷ್ಟೇ, ಸೆಂಚುರಿ ಹೊಡೆದ್ರು ಅಷ್ಟೇ. ಅದ್ರ ಬಗ್ಗೆ ಕೊಲೆ ಮಾಡಿಬಿಡ್ತಾರೆ, ಗೊತ್ತಾ ನಿಮಗೆ? ನಾನು ಹೇಳಿದ್ದ ಕರೆಕ್ಟ್ ಕೊಂದು ಹಾಕಿಬಿಡ್ತಾರೆ. ಆ ರೀತಿ ಸಣ್ಣ ಪುಟ್ಟದಕ್ಕೆಲ್ಲ ಕೊಲೆ ಮಾಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಆದ್ದರಿಂದ ಬರೀ ಯಾವುದೋ ಜಗಳ ಕೊಂದು ಹಾಕಿಬಿಡೋದು. ಅದೇನದು? ವ್ಯರ್ಥ. ಹಿಂದೆ ಒಂದು ಆಗಿತ್ತು ಇತ್ತೀಚೆಗೆಲ್ಲ, ₹1 ಚೇಂಜ್ ಕೊಡಲಿಲ್ಲ ಅಂತ ಕೊಲೆ ಮಾಡಿದ್ದಾರೆ ಕಂಡಕ್ಟರ್. ದೊಡ್ಡ ಗಲಾಟೆ ಆಯಿತು ಹಿಂದೆ. ಅದು 45 ವರ್ಷದಿಂದ ₹1 ಚೇಂಜ್ ಕೊಡದೆ ಹೋಗಿದ್ದಕ್ಕೆ ಕೊಂದಿದ್ದಾಗಲೇ. ಅರೆ ಏನು ಲಾಭ ಇದೆ ಅದರಿಂದ? ಜೈಲಿಗೆ ಅಂತ ಹೋದ. ₹1 ಬೆಲೆ, ಅದ್ರ ಮುಂದೆ ಏನೂ ಅಲ್ಲ. ತೀರ ಸಾಮಾನ್ಯ ವಿಚಾರ ದೊಡ್ಡ ಗಲಾಟೆ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ಟೀಲ್ ಪಾತ್ರೆ ಮೋಸ ಮಾಡಿದೆ ಅಂತ ಕೇಸ್ ಹಾಕಿದರೆ ಎಷ್ಟು ಬರ್ಬೋದು ಲಾಭ ಇವರಿಗೆ? ಸುವರ್ಣ ಮೋಸ ಮಾಡಿದ್ರೆ ಅದಕ್ಕೆ ಬೆಲೆ ಇದೆ. ನಾವು ₹1,000 ವ್ಯತ್ಯಾಸ ಆಗೋದು, ಲಕ್ಷ ಕೋಟಿ. ಇದೆಲ್ಲ ಏನು ಮಾಡಿದ್ರು ಇದರಲ್ಲೇ ಇರುತ್ತೆ ಅಷ್ಟೆ. ಅದಕ್ಕೆಲ್ಲ ಭಾರಿ ಗಲಾಟೆ ಮಾಡಬಾರ್ದು. ಮನುಷ್ಯನ ಹೆಚ್ಚೊತ್ತು ಕಾಲ ಕಳೆದು ಟಿ ವಿ ಬಂದ ಮೇಲೆ ಇದು ನೋಡ್ತಾರೆ, ಯಾವುದನ್ನು? ಸೀರಿಯಲ್ ನೋಡ್ತಾರೆ. ಏನು ಬರುತ್ತೆ ಇವರಿಗೆ? ಏನು ಬಂತು ಹೋಗಲಿ, ಆಯಿತು ಒಂದು ಸರ್ತಿ ನೋಡಿದ್ರಿ ಅಂತ ತಿಳ್ಕೊಂಬಾರ್ದು. ಯಾವ ನೋಡಿ ಅದೇ ಇರುತ್ತೆ, ಬೇರೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅದು. ಮತ್ತೆ ಅದೇ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಕತೆ ಬೇರೆ ರೀತಿ ಹೇಳ್ತಾರೆ ಹೊರತು ಒಟ್ಟು ಅಷ್ಟೇ. ಅಲ್ಲಿ ಗಲಾಟೆ ಇರಲೇಬೇಕಾದ್ರೆ ಮುಂದೆ ಹೋಗೋದೇ ಇಲ್ಲ ಅದು. ಅದೆಲ್ಲ ತಿಳ್ಕೊಂಡ್ಬಿಟ್ರೆ ಇದು ಇಷ್ಟೇ ಗತಿ, ಮತ್ತೆ ನೋಡಬೇಕಾಗಿಲ್ಲ. ಆದರೆ ನಾನು ಮಾಡೋದಿಲ್ಲ. ನಮ್ಮ ಬಹುಪಾಲು ಶುಷ್ಕ ಕೆಲಸದಲ್ಲೇ ಹೋಗೋದು. ಕಂಚಿತ್ ಪಕ್ಷಂ ನ ಸಂಶ್ರಯೇ. ಅದು ಯಾವುದೇ ಪಕ್ಷಕ್ಕೆ ನೀವು ಅಡಿಕ್ಟ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕೆ?
ಸರಿಯುವುದೆಲ್ಲ ನೋಡಬೇಕೇ ಹೊರತು ಇವತ್ತು ರಾಜಕೀಯ ಪಕ್ಷಗಳು ಏನು ಮಾಡೋಂಗಿಲ್ಲ ಅವರು. ಹೈಕಮಾಂಡ್ ಹೇಳ್ದೆ ಕೇಳೋದಿಲ್ಲ, ಇವನ್ನೇ ತೆಗೆದಾಕ್ಬಿಡ್ತಾರೆ. ಅವ್ರು ಏನು ಹೇಳಿದ್ರು ಕತ್ತೆರು ಕುದುರೆಯನ್ನೇ, ಕುದುರೆ ಕತ್ತೆಯನ್ನೇ ಅವ್ರು ಒಪ್ಪಲೇಬೇಕು. ಯಾಕಂದ್ರೆ ಪಾರ್ಟಿ ಅಟ್ಯಾಚ್ ಆಗ್ತಾರೆ. ಆ ರೀತಿ ಆಗಬಾರ್ದು. ಒಂದು ಪಕ್ಷ ಹಿಡಿದು ವಾದಿಸ್ಬೇಡಿ. ಸರಿ ಇದ್ದರೆ ಆ ಪಕ್ಷ ಹಿಡೀರಿ. ಪಕ್ಷ ಅನ್ನೋ ಕಾರಣಕ್ಕೆ ಸರಿ ಆಗಬಾರ್ದು, ಸರಿ ಅನ್ನೋ ಕಾರಣಕ್ಕೆ ಪಕ್ಷ ಆಗಬೇಕೆ ಹೊರತು ಇದು ಹಿಡಿಬಾರ್ದು. ಇದೆಲ್ಲ ಯೋಚನೆ ಮಾಡಿದರೆ ನಕಂಚಿತ್ ಪಕ್ಷಂ ಸಮಾಶ್ರಯ. ಅದು ವಿಶೇಷಗಳೆಲ್ಲ ನಾಳೆ.